ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪರಮ ಪೂಜ್ಯರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಅಭಿಮಾನಿಗಳೇ, ಎಲ್ಲ ಪತ್ರಿಕಾ ಪ್ರತಿನಿಧಿಗಳೇ, ನಿಮಗೆಲ್ಲ ಶರಣಾರ್ಥಿಗಳು. ಬಹುಶಃ 16 ದಿನಗಳಿಂದ ನಮ್ಮ ನಿರ್ಧಾರಗಳನ್ನು ಮಾಧ್ಯಮಗಳ ಮೂಲಕ ಮತ್ತು ಸಭೆಗಳ ಮೂಲಕ ಪ್ರಕಟ ಮಾಡ್ತಾ ಬಂದಿದ್ದೇವೆ. ಅಂತಿಮ ನಿರ್ಣಯವನ್ನು ಬೆಂಗಳೂರು ಮಹಾನಗರದಲ್ಲಿ ರಾಜ್ಯದ ರಾಜಧಾನಿಯಾದ ಕಾರಣ ಇಲ್ಲಿ ಘೋಷಣೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಆರಂಭಕ್ಕನೇ ನನ್ನ ಘೋಷಣೆ ಏನು ಅಂತಂದರೆ, ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿವೆ. ಧಾರವಾಡ ಮತಕ್ಷೇತ್ರ ಮತ್ತು ಹಾಗೂ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ಮತದಾರರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ, ಎರಡೂ ಪಕ್ಷಗಳು ಇಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡಿವೆ ಅಂತಕ್ಕಂತಹ ಮಾತುಗಳನ್ನು ಆಡುತ್ತಿವೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ ಹಾಗೆ ನಮಗೆಲ್ಲರಿಗೂ ಗೊತ್ತಿತ್ತು ಮ್ಯಾಚ್ ಫಿಕ್ಸಿಂಗ್ ಅಂತಕ್ಕಂಥದ್ದು. ಆದರೆ ಹೊಸದೊಂದು ಶಬ್ದ ಧಾರವಾಡ ಮತಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಎಲೆಕ್ಷನ್ ಫಿಕ್ಸಿಂಗ್ ಆಗಿದೆ ಅಂತಕ್ಕಂತಹ ಆರೋಪವನ್ನು ಎರಡೂ ಪಕ್ಷಗಳಲ್ಲಿ ಜನಗಳು ಮಾತಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಆ ಧಾರವಾಡ ಮತಕ್ಷೇತ್ರದ ಮತದಾರನಿಗೆ ಇದು ಒಂದು ರೀತಿಯಿಂದ ದ್ರೋಹ ಮಾಡಿದಂಗಾಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಆಗಿದೆ. ಆದರೆ ನಮ್ಮನ್ನು ಮಾತ್ರ ಯಾರು ಚುನಾವಣೆಗೆ ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ ಅಂದರೆ, ಮತದಾರರು ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ. ಎರಡು ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಯನ್ನು ಹಾಕಿದರೆ ನಮ್ಮನ್ನು ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಧಾರವಾಡ ಮತಕ್ಷೇತ್ರದ ಮತದಾರರು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಂತಕ್ಕಂಥ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಮತ್ತು ಸ್ವಾರ್ಥಿ ರಾಜಕಾರಣಿಗಳ ದುರಾಡಳಿತದ ವಿರುದ್ಧ ಸ್ವಾಭಿಮಾನಿಗಳು ಸಾರಿದ, ಕಾವಿಧಾರಿಗಳು ಸಾರಿದ ಧರ್ಮಯುದ್ಧ ಇದು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ರಾಜಕೀಯ ಪ್ರಜ್ಞೆಯನ್ನು ಜನರಿಗೆ ಮೂಡಿಸಲಿಕ್ಕಾಗಿ ರಾಜಕೀಯ ಪ್ರವೇಶ ಮಾಡಲಾಗಿದೆ. ಧರ್ಮದಲ್ಲಿ ರಾಜಕೀಯವಿರಬಾರದು, ರಾಜಕೀಯದಲ್ಲಿ ಧರ್ಮವಿರಬೇಕೆಂದು ಜನ ಬಯಸಿರುತ್ತಾರೆ. ಈ ವಿಚಾರವನ್ನು ಚುನಾವಣೆಯ ನಂತರವೂ ಕೂಡ ನಾವು ಮುಂದುವರಿಸುತ್ತೇವೆ. ಈ ಧರ್ಮಯುದ್ಧ ಕೇವಲ ಈ ಚುನಾವಣೆಯವರೆಗಲ್ಲ, ಇದು ಮುಂದಿನ ನಮ್ಮ ಜೀವಿತಾವಧಿಯವರೆಗೆ ಈ ಒಂದು ಸಮರ ಮುಂದುವರಿತದೆ ಅಂತಕ್ಕಂತಹ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ. ನೊಂದ ಸಮಾಜಗಳು, ನಾಯಕರುಗಳು ನಮ್ಮ ಮುಂದೆ ತಮ್ಮ ನೋವು ತೋಡಿಕೊಂಡ ಕಾರಣ ಈ ಹೋರಾಟಕ್ಕೆ ಬಂದಿದ್ದೇವೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತೇವೆ. ಈಗಾಗಲೇ ರಾಜ್ಯ ಗಮನಿಸಿದ ಹಾಗೆ ಬಹುಸಂಖ್ಯಾತ ಸಮಾಜಗಳು ಈ ಚುನಾವಣೆಯಲ್ಲಿ ನೋವಿಗೊಳಗಾಗಿವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕದಲ್ಲಿ ಲಿಂಗಾಯತರನ್ನು ಹೊರತುಪಡಿಸಿದರೆ, ಗೌಡ ಜನಾಂಗವನ್ನು ಹೊರತುಪಡಿಸಿದರೆ ಕುರುಬ ಜನಾಂಗ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ಅಂತಹ ಬಹುದೊಡ್ಡ ಸಂಖ್ಯೆಯ ಕುರುಬ ಸಮಾಜಕ್ಕೆ ಒಂದೇ ಒಂದು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಲ್ಲ ಅಂತಕ್ಕಂತಹ ನೋವು ಆ ಸಮಾಜದಲ್ಲಿ ಇದೆ. ರೆಡ್ಡಿ ಜನಾಂಗಕ್ಕಾಗಿರಬಹುದು, ಜಂಗಮರಿಗಾಗಿರಬಹುದು, ಅಂಬಿಗರಿಗಾಗಿರಬಹುದು, ಬಹುಶಃ ಲಂಬಾಣಿಗರಿಗಾಗಿರಬಹುದು, ಹೀಗೆ ನೂರಾರು ಸಮಾಜಗಳು ಅಲಕ್ಷ್ಯಕ್ಕೊಳಗಾಗಿವೆ ಅಂತಕ್ಕಂತಹ ಆರೋಪಗಳು ನಮ್ಮ ಮುಂದೆ ಬಂದಿವೆ.
ಬಹುಶಃ ಎಲ್ಲರೂ ಮಾತಾಡ್ತಾರೆ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿದವರು ಲಿಂಗಾಯತರು, ಕುರುಬರು, ರೆಡ್ಡಿಗಳು, ಹೀಗೆ ಎಲ್ಲ ಸಮಾಜಗಳನ್ನು ಹೇಳ್ತಾರೆ. ಬಹುಶಃ ಆ ಎಲ್ಲ ಸಮಾಜಗಳು ಇವತ್ತ ಬಿಜೆಪಿ ಪಕ್ಷದಿಂದ ಬಹಳಷ್ಟು ನೋವನ್ನು ಅನುಭವಿಸಿದ್ದಾವೆ ಅಂತಕ್ಕಂಥದ್ದು ಗೊತ್ತಾಗಿದೆ. ತಮಗೆಲ್ಲ ಗೊತ್ತಿರಬಹುದು, ರಾಜ್ಯದ ಬಿಜೆಪಿ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಈಶ್ವರಪ್ಪನವರಂಥವರಿಗೆ ಒಂದು ಟಿಕೆಟ್ ಕೊಡಲಿಲ್ಲ. ಅವರ ಮಗ 1.5 ವರ್ಷ ಹಾವೇರಿ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿದ್ರು ಕೂಡ ಅವರಿಗೆ ಅಲ್ಲಿ ವಂಚನೆ ಮಾಡಲಾಯಿತು ಅಂತಕ್ಕಂಥದ್ದು. ರಾಷ್ಟ್ರೀಯ ನಾಯಕರೊಬ್ಬರು ಆ ಜಾತಿಯ ಅವಶ್ಯಕತೆ ನಮಗಿಲ್ಲ, ಈ ಜಾತಿಯ ಅವಶ್ಯಕತೆ ನಮಗಿಲ್ಲ ಅಂತಕ್ಕಂಥದ್ದು ಬಹುಶಃ ಅಹಂಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾವು ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ತಮಗೆಲ್ಲ ಗೊತ್ತಿರಬಹುದು, ಬಹುದೊಡ್ಡ ದೊಡ್ಡ ಸಮಾಜಗಳ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಡದೆ ಒಂದು ಅತ್ಯಂತ ಕಡಿಮೆ ಸಂಖ್ಯೆ ಇರತಕ್ಕಂತಹ ಒಂದು ಸಮಾಜಕ್ಕೆ 3 ಟಿಕೆಟ್ಗಳನ್ನು ಕೊಟ್ಟಿರ್ತಕ್ಕಂತಹದ್ದು ಎಲ್ಲಿದೆ ಸಾಮಾಜಿಕ ನ್ಯಾಯ ಅಂತ ಕೇಳುವ ಪ್ರಶ್ನೆ ಎಲ್ಲ ಸಮಾಜಗಳ ಮುಂದಿದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. ಇಂತಹ ನೋವಿಗೆ ಧ್ವನಿಯಾಗಿ ನಾವು ಹೊರಗೆ ಬರಬೇಕಾಗಿದೆ ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿರಬಹುದು, ಹೋದ ಅವಧಿಯಲ್ಲಿ 9 ಜನ ವೀರಶೈವ ಲಿಂಗಾಯತ ಸಮಾಜದ ಸಂಸದರು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿದರು. ಆದರೆ ಅಲ್ಲಿ ಒಬ್ಬರಿಗೂ ಕೂಡ ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನು ಆ ಪಕ್ಷ ಕೊಡಲಿಲ್ಲ ಅಂತಕ್ಕಂತಹ ನೋವು ನಮ್ಮ ನಾಡಿನ ಜನತೆಗಿದೆ. ಬಹಳ ವಿಶೇಷ ಅಂದರೆ, ಮತ್ತು ಅಲ್ಲಿಗೆ ಬರ್ತೇನೆ, 2% ಇರತಕ್ಕಂತಹ ಜನರಿಗೆ 2 ಬಹುದೊಡ್ಡ ಕ್ಯಾಬಿನೆಟ್ ಹುದ್ದೆಗಳನ್ನು ಕೊಟ್ಟಿರತಕ್ಕಂಥದ್ದು ಅದು ಎಲ್ಲ ಸಮಾಜಗಳಿಗೆ ಅರ್ಥ ಆಗಿದೆ, ಯಾವುದಕ್ಕೆ ಮಾನ್ಯತೆ ಇದೆ ಅಂತಕ್ಕಂಥದ್ದು ಈ ನಾಡಿಗೆ ಗೊತ್ತಾಗಿದೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ ಅಂತಕ್ಕಂಥದ್ದು. ಬಹಳ ವಿಶೇಷ ಅಂತಂದ್ರೆ, ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ನಾಯಕರನ್ನ, ಉಳಿದ ಸಮಾಜಗಳ ನಾಯಕರನ್ನ, ಮತದಾರರನ್ನ ಬಳಸಿಕೊಳ್ಳೋದು, ಆಡಳಿತವನ್ನು ಮಾತ್ರ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಬಹುಶಃ ಇದು ಸಾಮಾಜಿಕ ನ್ಯಾಯಕ್ಕೆ ದ್ರೋಹವನ್ನು ಮಾಡಿದಂಗಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ಬಹುಶಃ ವೀರಶೈವ ಲಿಂಗಾಯತರಿಗೆ ಏನಾದರೂ ಕೇಂದ್ರ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು ಕೇವಲ ರಾಜ್ಯ ಖಾತೆಯನ್ನು ಮಾತ್ರ ಕೊಟ್ಟಿದ್ದಾರೆ ಹೊರತಾಗಿ ಒಂದೇ ಒಂದು ಮಹತ್ವದ ಖಾತೆಯನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು. ತಾವೆಲ್ಲ ಹಿಂದಿನಿಂದ ನೋಡಿರಬಹುದು ಎಷ್ಟೊಂದು ಜಾತಿಯ ತಾರತಮ್ಯಗಳು ಆ ಪಕ್ಷದಲ್ಲಿ ಇದ್ದಾವೆ ಅಂತಂದ್ರೆ, ಶಿಕ್ಷಣ ಖಾತೆಯನ್ನ ತಮಗಿಟ್ಕೊಳ್ತಾರೆ, ಬಹುಶಃ ಪಶುಸಂಗೋಪನಾ ಖಾತೆಯನ್ನ ದಲಿತರಿಗೆ, ಅದರಲ್ಲಿ ವಿಶೇಷವಾಗಿ ಲಂಬಾಣಿ ಸಮಾಜಕ್ಕೆ ಕೊಟ್ಕೋತಾ ಬಂದಿರತಕ್ಕಂಥದ್ದನ್ನ ತಾವು ಅವಲೋಕನ ಮಾಡಬೇಕು ಅಂತ ಸಾಕ್ಷಿಗಾಗಿ ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ನನ್ನ ಪ್ರಶ್ನೆ ಇಷ್ಟೇ, ಶಿಕ್ಷಣ ಕೇವಲ ಅವರಿಗೆ ಮೀಸಲು ಅಂತಕ್ಕಂಥದ್ದು ಅದು ಸಾವಿರಾರು ವರ್ಷಗಳ ಅವರ ಭ್ರಮೆಯಾಗಿದೆ. ಬಹುಶಃ ಇತರೆ ಈ ಪಶುಸಂಗೋಪನೆ, ಅರಣ್ಯ ಖಾತೆ ಇಂಥವುಗಳೆಲ್ಲ ಅವು ದಲಿತರಿಗೆ, ಇತರರಿಗೆ ಮಾತ್ರ ಮೀಸಲ ಅಂತಕ್ಕಂಥದ್ದನ್ನ ಪ್ರತಿಯೊಂದು ಸರ್ಕಾರದಲ್ಲಿ ಎತ್ತಿ ತೋರಿಸುವ ಕೆಲಸವನ್ನ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು. ನಿಮಗೆಲ್ಲ ತಾಜಾ ಉದಾಹರಣೆ ಅಂತಂದ್ರೆ, ವಿ ಸೋಮಣ್ಣನವರಿಗೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಚುನಾವಣೆಗೆ ನಿಲ್ಲಿಸಬಹುದಾಗಿತ್ತು. ಆದರೆ ಅವರನ್ನ ತುಮಕೂರಿಗೆ ಕಳಿಸಿಕೊಡುವುದರೊಂದಿಗೆ ಅಲ್ಲಿಯೇ ಲಿಂಗಾಯತ ನಾಯಕರು ಅವರ ವಿರುದ್ಧ ಜಗಳಕ್ಕೆ ಬೀಳುವ ಹಾಗೆ ಮಾಡಿ ಈ ವೀರಶೈವ ಲಿಂಗಾಯತರನ್ನ ಒಡೆದಾಳುವ ತಂತ್ರಗಾರಿಕೆಯನ್ನು ಮಾಡಿದ್ರು ಅಂತಕ್ಕಂಥದ್ದು. ನಾನು ಮೊನ್ನೆ ಧಾರವಾಡದಲ್ಲಿ ಒಂದು ಪ್ರಶ್ನೆ ಮಾಡಿದೆ. ಲಿಂಗಾಯತರ ಪ್ರಾಬಲ್ಯ ಇರುವಲ್ಲಿ, ಉದಾಹರಣೆಗಾಗಿ ಧಾರವಾಡದಲ್ಲಿ ಇವರು ಪ್ರಹ್ಲಾದ್ ಜೋಶಿ ಅವರನ್ನ ಪ್ರಮುಖರನ್ನಾಗಿ, ನಾಯಕರನ್ನಾಗಿ, ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿರ್ತಕ್ಕಂಥದ್ದನ್ನು ನೋಡಿದರೆ ನಮ್ಮ ಪ್ರಶ್ನೆ ಇದು ಆಗಿದೆ, ಬ್ರಾಹ್ಮಣರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಲಿಂಗಾಯತರನ್ನ ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಅಥವಾ ಇತರೆ ಸಮಾಜಗಳನ್ನು ಯಾಕೆ ನಿಲ್ಲಿಸುವ ಪ್ರಯತ್ನವನ್ನ ಇವರು ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತೇನೆ. ಬಹಳ ವಿಶೇಷ ಅಂತಂದ್ರೆ, ಈಗ ತೇಜಸ್ವಿ ಸೂರ್ಯ ಅಂತಕ್ಕಂತಹ ಒಬ್ಬ ಯುವಕರನ್ನ ಇಲ್ಲಿ ನಿಲ್ಲಿಸಿದ ಹಾಗೆ ಅವರನ್ನ ತುಮಕೂರಿಗೆ ನಿಲ್ಲಿಸಿ, ಸೋಮಣ್ಣನವರನ್ನು ಇಲ್ಲಿಗೆ ನಿಲ್ಲಿಸಿ ಯಾರ ತಾಕತ್ತು ಹೇಗಿದೆ ಅಂತಕ್ಕಂಥದ್ದನ್ನ
ಪರೀಕ್ಷೆ ಮಾಡಬಹುದಾಗಿತ್ತು ಅಂತಕ್ಕಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಇವರಿಗೆ ವೀರಶೈವ ಲಿಂಗಾಯತ ಸಮಾಜದ ಇತರ ಸಮಾಜದ ಮತಗಳು ಮಾತ್ರ ಬೇಕೇ ಹೊರತಾಗಿ ಆ ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸುವಂತದ್ದಾಗ್ಲಿ, ಆ ಸಮಾಜದ ನಾಯಕರನ್ನ ಗುರುತಿಸುವಂತದ್ದಾಗ್ಲಿ ಇವರಿಗೆ ಬೇಕಾಗಿಲ್ಲ. ಮತ ಹಾಕಲಿಕ್ಕೆ ಇತರ ಸಮಾಜಗಳು ಬೇಕು, ಆಳಲಿಕ್ಕೆ ಮಾತ್ರ ಇವರೇ ಇರಬೇಕು ಅಂತಕ್ಕಂತಹದ್ದು ಇಲ್ಲಿ ಎದ್ದು ಕಾಣ್ತದೆ ಅಂತಕ್ಕಂಥದ್ದು. ಇನ್ನೂ ಒಂದು ಬಹಳ ಮಹತ್ವದನ್ನು ಹೇಳೋದಾದ್ರೆ, ಇವತ್ತ ಕೊಪ್ಪಳದಲ್ಲಿ ಲಿಂಗಾಯತ ನಾಯಕರ, ದಾವಣಗೆರೆಯಲ್ಲಿ ಲಿಂಗಾಯತ ನಾಯಕರ, ಬಹುಶಃ ನಮ್ಮ ಹಾವೇರಿಯಲ್ಲಿ ಲಿಂಗಾಯತ ನಾಯಕರ 2-3 ಅವಧಿಗೆ ಅವರ ರಾಜಕೀಯ ಭವಿಷ್ಯ ಅಂತ್ಯಗೊಳಿಸುವ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಲಿಂಗಾಯತ ಹಾಗೂ ಇತರ ಸಮಾಜದ ಪ್ರಮುಖರು 1-2 ಅವಧಿಗೆ ಮಾತ್ರ ಅವರು ಚುನಾವಣೆಗೆ ಸ್ಪರ್ಧಿಸಬೇಕೇ ಹೊರತಾಗಿ ಮುಂದುವರಿಯಲಿಕ್ಕೆ ಅವರಿಗೆ ಅರ್ಹತೆ ಅಂತಕ್ಕಂಥದ್ದು ಇಲ್ಲ. ಅಷ್ಟೇ ಅಲ್ಲ, ಇವರು ಮಾತ್ರ 5 ಅವಧಿಗಾದರೂ ಸರಿ, 10 ಅವಧಿಗಾದರೂ ಸರಿ ನಾವು ಯಾವಾಗಲೂ ಕೂಡ ಅರ್ಹರೇ ಅಂತಕ್ಕಂಥದ್ದನ್ನ ತೋರಿಸ್ತಾ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ವೀರಶೈವ ಲಿಂಗಾಯತ ಸಮಾಜದಲ್ಲಿ 99 ಒಳಪಂಗಡಗಳು ಇದ್ದಾವೆ. 99 ಒಳಪಂಗಡಗಳ ಪೈಕಿ 16 ಒಳಪಂಗಡಗಳನ್ನು ಮಾತ್ರ ಕೇಂದ್ರ OBC ಪಟ್ಟಿಯಲ್ಲಿ ಸೇರಿಸುವ ಪ್ರಯತ್ನ ಆಗಿದೆ. ಆದರೆ ಉಳಿದೆಲ್ಲ ಸಮಾಜಗಳನ್ನು ಕೇಂದ್ರ OBC ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಬಹುಶಃ ಜೋಶಿಯವರಂತವರು ನಮ್ಮ ಸಮಾಜದ ಬಲದಿಂದ ಆರಿಸಿ ಬಂದಿರತಕ್ಕಂಥವರು ಯಾವುದೇ ಪರಿಸ್ಥಿತಿಯಲ್ಲಿ ಲಿಂಗಾಯತರಿಗೆ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲರಾದರು, ಉಳಿದ ಸಮಾಜಗಳನ್ನು ತುಳಿಯುವಲ್ಲಿ ಸಫಲರಾದರು ಅಂತಕ್ಕಂಥದ್ದು. ಅಭಿವೃದ್ಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ, ನಾಯಕರನ್ನು ತುಳಿಯುವ ವಿಚಾರಕ್ಕೆ ಸಂದರ್ಭದಲ್ಲಿ ಸನ್ಮಾನ್ಯ ಜೋಶಿಯವರು ಏನಾಗಿದ್ದಾರೆ ಅಂದ್ರೆ ಹೀರೋ ಆಗಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ಜೀರೋ ಆಗಿದ್ದಾರೆ. ಈ ಎಲ್ಲ ಮಹತ್ವದ ಬೆಳವಣಿಗೆಗಳು ಈ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಕಾರಣ ಆಗಿದ್ದಾವೆ ಅಂತಕ್ಕಂತಹದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಾನು ಒಂದೇ ಪಕ್ಷವನ್ನ ಆರೋಪಗೊಳಿಸ್ತಾ ಇಲ್ಲ. ಕಾಂಗ್ರೆಸ್ಸು ಕೂಡ ಲಿಂಗಾಯತರ ಓಟ್ಗಳನ್ನ ಬಯಸ್ತದೆ, ಆಡಳಿತ ಸಂದರ್ಭದಲ್ಲಿ ಅವರನ್ನು ತಿರಸ್ಕಾರ ಮಾಡ್ತದೆ. ಇವತ್ತು ಎಷ್ಟೋ ಜನ ಲಿಂಗಾಯತರು ಕೂಡ ಅಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ನೋವಿಗೊಳಗಾಗಿರ್ತಕ್ಕಂತಹದ್ದು ಎದ್ದು ಕಾಣ್ತದೆ. ಅಲ್ಲಿ ನಾಯಕರ ಅರ್ಹತೆಗೆ ತಕ್ಕಂಗೆ ಅಧಿಕಾರಿಗಳು ಸಿಕ್ಕಿಲ್ಲ, ಅಧಿಕಾರಿಗಳ ಅರ್ಹತೆಗೆ ತಕ್ಕಂಗೆ ಅಧಿಕಾರಿಗಳು ಸಿಕ್ಕಿಲ್ಲ ಅಂತಕ್ಕಂಥ ನೋವು ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಹರದಾಡೋದನ್ನ ನಾವು ನೋಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥ. ನಮ್ಮ ನಾಯಕರನ್ನು ಹಾಗೂ ಸಮಾಜವನ್ನು ತುಳಿದಾಳುವಲ್ಲಿ ಜೋಶಿಯವರ ಪಾತ್ರ ಬಹುದೊಡ್ಡದಾಗಿದೆ ಅಂತಕ್ಕಂತಹದ್ದನ್ನ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂತಹದ್ದು. ಅಂತಹ ಉದಾಹರಣೆಗಳು ರಾಜ್ಯ ಮಟ್ಟದ ನಾಯಕತ್ವದಿಂದ ತಾಲೂಕು ಮಟ್ಟದ ನಾಯಕತ್ವದವರೆಗೆ ಸಾಕಷ್ಟು ನಮ್ಮ ಮುಂದೆ ಇದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಬಹುಶಃ ಹಾವೇರಿ ಮತಕ್ಷೇತ್ರದಲ್ಲಿ 1.5 ವರ್ಷ ಅಡ್ಡಾಡಿರ್ತಕ್ಕಂತಹ ಈಶ್ವರಪ್ಪನವರ ಚಿರಂಜೀವಿಗೆ ಅವಕಾಶ ವಂಚಿತರನ್ನಾಗಿ ಮಾಡಿರ್ತಕ್ಕಂಥದ್ದು ಜೋಶಿಯವರು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕಾರಣ ಅಂದ್ರೆ ಈಶ್ವರಪ್ಪನವರ ಚಿರಂಜೀವಿಯನ್ನು ಕುಂದಿರಿಸಿಕೊಂಡು ನಾನು ಹೇಳಿದ್ದೆ, ಜೋಶಿಯವರನ್ನ ನಂಬಬೇಡಿ, ಅವ್ರು ಏನು ಹೇಳ್ತಾರೆ ಅದರ ವಿರುದ್ಧ ಇರ್ತಾರೆ, ಅವ್ರನ್ನ ನಂಬಿದ್ರೆ ನೀವು ಮೋಸಕ್ಕೊಳಗಾಗ್ತೀರಿ ಅಂತಕ್ಕಂತಹ ಮಾತನ್ನ ನಾನು ಮೊದಲೇ ಹೇಳಿದ್ದೆ ಅಂತಕ್ಕಂಥದ್ದನ್ನ ಇಲ್ಲಿ ಮಾಧ್ಯಮದ ಮೂಲಕ ಈ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. ನಾವು ಈ ಸಂದರ್ಭದಲ್ಲಿ ಒಂದನ್ನ ಹೇಳಲಿಕ್ಕೆ ಬಯಸ್ತೀವಿ. 20 ವರ್ಷಗಳ ಅಧಿಕಾರಾವಧಿಯಲ್ಲಿ ಇವರು ಧಾರವಾಡ ಮತಕ್ಷೇತ್ರಕ್ಕಾಗ್ಲಿ ಕರ್ನಾಟಕಕ್ಕಾಗ್ಲಿ ಏನು ಮಾಡಿದ್ರು ಅಂತಕ್ಕಂತಹ ಪ್ರಶ್ನೆ ಸಾಮಾನ್ಯ ಜನಗಳ ಮುಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಅಧಿಕಾರದ ಮತ್ತು ಸಂಪತ್ತಿನ ಮದದಲ್ಲಿ ಅವರು ಬದುಕ್ತಾ ಇದ್ದಾರೆ ಅಂದ್ರೆ, ಬಹುಶಃ ಒಂದು ಮಗು ನಿನ್ನಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಶೌರ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಹೆಣ್ಣು ಮಗು, ಹುಬ್ಬಳ್ಳಿ ಮಗು ಇರ್ಬೋದು ಅನ್ಕೋತೇನೆ. ಆ ಮಗು ನಿಮಗೇಕೆ ವೋಟ್ ಹಾಕಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ನಾನು ಶೌರ್ಯ ಪ್ರಶಸ್ತಿಯನ್ನು ಪಡ್ಕೊಂಡು ತಂದೆ ತಾಯಿಗಳನ್ನ ಕರ್ಕೊಂಡು ನಿಮ್ಮ ಮನೆಗೆ ಬಂದ್ರೆ ನೀವು ತಿರಸ್ಕಾರವನ್ನು ಮಾಡಿದ್ರಿ, ಪುರಸ್ಕಾರದ ಮಾತು ಹೋಗ್ಲಿ, ಸಹಕಾರದ ಮಾತು ಹೋಗ್ಲಿ, ನಮ್ಮನ್ನ ಅಗೌರವ ಮಾಡಿ ಕಳಿಸಿದ್ರಿ ಅಂತಕ್ಕಂತಹ ಒಂದು ನೋವನ್ನ
ಒಂದು ಸಣ್ಣ ಮಗು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಧಾರವಾಡ ಜಿಲ್ಲೆಯಲ್ಲಿ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತಕ್ಕಂತಹದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಮನೆ ತಾನೇ ಸನ್ಮಾನ್ಯ ಜೋಶಿ ಅವರು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳೋದಾದ್ರೆ 120 ಜನ ಮಠಾಧಿಪತಿಗಳನ್ನ ರಾಜ್ಯದ ಇತಿಹಾಸದಲ್ಲಿ ಮೊದಲು ಅಂತ ಅನ್ಕೊಳ್ತೇನೆ ನಾನು. 120 ಜನ ಮಠಾಧಿಪತಿಗಳನ್ನ ಕಲಘಟಗಿ ಮತಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಾಲಯದ ಉದ್ಘಾಟನೆಗೆ ಕರೆದುಕೊಂಡು ಹೋಗಿ ಆ ಮಠಾಧಿಪತಿಗಳ ಜಗದ್ಗುರುಗಳ ಮಧ್ಯದಲ್ಲಿ ಕುಳಿತುಕೊಂಡು ತಮ್ಮನ್ನು ತಾವು ಕೇಂದ್ರಕ್ಕೆ ಎಲ್ಲ ಲಿಂಗಾಯತ ಮಠಾಧಿಪತಿಗಳಿಗೆ ನಾನೇ ನಾಯಕನಾಗಿದ್ದೇನೆ ಅನ್ನುವಂತಹದ್ದನ್ನು ತೋರಿಸುವ ಹುಚ್ಚು ಸಾಹಸವನ್ನ ಮಾಡುವುದರೊಂದಿಗೆ ಮಠಾಧಿಪತಿಗಳನ್ನ ಎಲ್ಲ ಸಮಾಜಗಳನ್ನ ವಿಶೇಷವಾಗಿ ಲಿಂಗಾಯತರನ್ನ ಬಹಳಷ್ಟು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೂ ಆ ಮಠಾಧಿಪತಿಗಳ ಸಭೆ ಅತ್ಯಂತ ನಿದರ್ಶನವಾಗಿತ್ತು ಅಂತಕ್ಕಂಥದ್ದು. ಅವರನ್ನ ಮೊದಲನೇ ಒಂದು ಲಿಸ್ಟ್ನಲ್ಲಿ ತೆಗೆದು ಹಾಕಲಾಗಿತ್ತು. ನಿಮಗೆಲ್ಲ ಗೊತ್ತು, ಮೊದಲನೇ ಲಿಸ್ಟ್ನಲ್ಲಿ ಅವರ ಹೆಸರು ಬರಲಿಲ್ಲ. ಅದಕ್ಕೆ ಕಾರಣ ಹೈಕಮಾಂಡಿಗೆ ಅವ್ರ ಬಗ್ಗೆ ಆಗಲೇ ಅರಿವಾಗಿತ್ತು ಅಂತಕ್ಕಂತಹ ಭಾವನೆ ನಮ್ಮದಾಗಿದೆ ಅಂತಕ್ಕಂಥದ್ದು. ಅವ್ರು ಮುಂದೆ ಏನ್ ಮಾಡಿದ್ರು ಅಂದ್ರೆ, ವೀರಶೈವ ಲಿಂಗಾಯತ ಮಠಾಧಿಪತಿಗಳು ನಾನೇ ಬೇಕು ಅಂತ ಬಯಸ್ತಾರೆ ಅನ್ನುವಂತಹದ್ದಕ್ಕ ಅವರನ್ನ ಬೇರೊಂದು ಕೆಟ್ಟ ಉದ್ದೇಶ ಅಂದ್ರೆ ಪೂಜಾದಿಗಳು ಅಂತ ಅನ್ನುವಂತ ಮಾತನ್ನ ಹೇಳಿ ಕರ್ಕೊಂಡು ಹೋಗಿ ಆ ಮಠಾಧಿಪತಿಗಳನ್ನ ದುರುಪಯೋಗ ಮಾಡಿಕೊಂಡ ಕಾರಣ ಇವರ ವಿರುದ್ಧ ನಮ್ಮಂತಹ ಸ್ವಾಮಿಗಳು ಹೊರಗೆ ಬರಬೇಕಾಗಿರುವಂತ ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೇವೆ. ಆ ಸನ್ಮಾನ್ಯ ಜೋಶಿ ಅವರಾಗ್ಲಿ ಅವರ ಟೀಮ್ನವರಾಗ್ಲಿ ಬಹಳಷ್ಟು ಮಠಗಳನ್ನ, ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತ ಮಠಗಳನ್ನ ತಮ್ಮ ರಾಜಕೀಯ ಕೇಂದ್ರ ಕಚೇರಿಗಳನ್ನಾಗಿ ಮಾಡಿಕೊಂಡು ಮಠಾಧಿಪತಿ ಮತ್ತು ಸಮಾಜವನ್ನ ತೇಜೋವಧೆ ಮಾಡುವ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೇವೆ. ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತಹದ್ದು, ಏನು ಪಕ್ಷಗಳು ಅಂತಿದ್ದಾವೆ ಆ ಪಕ್ಷಗಳಿಗೆ ಮತದಾರರು ಅನಿವಾರ್ಯ. ಯಾವುದೇ ಪಕ್ಷಗಳು, ಅದು ರಾಜ್ಯ ಮಟ್ಟದ್ದಿರ್ಬೋದು, ಅದು ಕೇಂದ್ರ ಮಟ್ಟದ್ದಿರ್ಬೋದು, ಆ ಪಕ್ಷಗಳಿಗೆ ಮತದಾರರು ಅನಿವಾರ್ಯ ಅಂತಕ್ಕಂಥದ್ದು ಎಲ್ಲರೂ ಬಲ್ಲವರಾಗಿದ್ದಾರೆ. ಆದರೆ ಮತದಾರನಿಗೆ ಯಾವುದೇ ಪಕ್ಷ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದನ್ನ ಬಹಳಷ್ಟು ಸಾರಿ ಮತದಾರರು ತಮ್ಮ ತೀರ್ಪನ್ನ ಮಾಡಿ ತೋರಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಇನ್ನು ಒಂದು ಹೇಳೋದಂತಂದ್ರೆ, ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ಮತಗಳಿಕೆಗಾಗಿ ಬಳಸಿಕೊಳ್ತಾ ಇದ್ದಾವೆ ಎರಡೂ ಸರ್ಕಾರಗಳು. ಬಿಜೆಪಿ ಸರ್ಕಾರ ಇರಬಹುದು, ಕಾಂಗ್ರೆಸ್ ಸರ್ಕಾರ ಇರಬಹುದು. ಬಸವಣ್ಣನವರಂತ ಮಹಾ ದಾರ್ಶನಿಕರನ್ನ ಓಟಿಗಾಗಿ ಬಳಸಿಕೊಂಡರೆ ಹೊರತಾಗಿ ಅವರ ತತ್ವ ಸಿದ್ಧಾಂತಗಳನ್ನ ಅವರು ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂತಹದ್ದು ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಎರಡೂ ಪಕ್ಷಗಳು ವಿಫಲವಾಗಿದ್ದಾವೆ, ಎರಡೂ ಸರ್ಕಾರಗಳು ವಿಫಲವಾಗಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಇನ್ನೂ ಒಂದು ಮಾತು ಹೇಳೋದಾತಂತಂದ್ರೆ, ಇಲ್ಲಿ ಬಹಳ ಜನ ಪ್ರಶ್ನೆ ಕೇಳುವಂತವ್ರು ಆಗ್ತಾರೆ, ಬ್ರಾಹ್ಮಣರ ವಿರೋಧಿಗಳೇ ನೀವು ಅನ್ನುವಂತಹ ಪ್ರಶ್ನೆ ಉದ್ಭವ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿ ಮೂಲಕ ಘೋಷಣೆ ಮಾಡ್ತೇನೆ, ನಾನು ಬ್ರಾಹ್ಮಣ ಸಮಾಜದ ವಿರೋಧಿ ಅಲ್ಲ, ಬ್ರಾಹ್ಮಣ ಸಮಾಜದ ಅಭಿಮಾನಿ. ನನ್ನ ಎರಡೂ ಮಠಗಳ ಆಡಳಿತದಲ್ಲಿ ಪ್ರಮುಖ ಪಾತ್ರ ಬ್ರಾಹ್ಮಣರಿಗೆ ಕೊಟ್ಟಿದ್ದೇನೆ, ಇತರರಿಗೂ ಕೊಟ್ಟಿದ್ದೇನೆ. ನಾನು ಭಾವೈಕ್ಯತ ಪೀಠದ ಮಠಾಧಿಪತಿಯಾಗಿರೋದ್ರಿಂದ ಯಾವುದೇ ಜಾತಿಗಳ ನಿಂದೆಯನ್ನ ಮಾಡುವ ಹುಚ್ಚು ಸಾಹಸಕ್ಕೆ ಹೋಗೋದಿಲ್ಲ, ಒಂದೇ ಜಾತಿಯನ್ನ ಪ್ರೀತಿ ಮಾಡುವ ಮೂರ್ಖತನಕ್ಕೂ ನಾನು ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. ಬಹಳ ಗಮನಿಸಬೇಕಾಗಿರುವಂತಹದ್ದು ಅಂತಂದ್ರೆ, ಜೋಶಿಯವರ ಸಮಾಜದವರು ಈಗಾಗಲೇ ಬಹಳಷ್ಟು ಜನ ನಮಗೆ ಭೇಟಿಯಾಗಿದ್ದಾರೆ, ಫೋನ್ ಕರೆಯನ್ನ ಮಾಡಿದ್ದಾರೆ. ಬಹುಶಃ ಅವರು ಹೇಳಿದ ಅಭಿಪ್ರಾಯ ಅಂತಂದ್ರೆ, ಒಂದು ನಾಡಿಗೆ ಕಂಟಕನಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಪರಾಜಿತಗೊಳಿಸಬೇಕು ಅಂತ ಹೇಳಿ ತಾವು ನಿರ್ಣಯ ಕೈಗೊಂಡಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೂ ಬಹಳಷ್ಟು ಸಂತೋಷ ಉಂಟಾಗಿದೆ ಅನ್ನುವಂತಹದ್ದನ್ನ ಬ್ರಾಹ್ಮಣ ಸಮಾಜದವರು ಹೇಳಿದ್ದಾರೆ. ಧಾರವಾಡದ ಭಕ್ತರ ಸಭೆಯಲ್ಲಿ ಒಬ್ಬ ಬ್ರಾಹ್ಮಣ ಸಮಾಜದ ಪ್ರಮುಖರು ಬಂದು ಲಿಂಗಾಲೇಶ್ವರರ ರಾಜಕೀಯ ಪ್ರವೇಶವನ್ನ ನಾವು ಸ್ವಾಗತ ಮಾಡ್ತೇವೆ, ಅವರನ್ನ ರಾಜ್ಯವನ್ನಾಳುವ ರಾಷ್ಟ್ರವನ್ನಾಳುವ ನಾಯಕರನ್ನಾಗಿ ಮಾಡುವ ಸಂಕಲ್ಪವನ್ನು ಹೊತ್ತಿದ್ದೇವೆ ಅಂತೇಳಿ ಬ್ರಾಹ್ಮಣರೇ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ ಅಂತಕ್ಕಂಥದ್ದು. ಇದರ ಅರ್ಥ ಸ್ವಸಮಾಜವನ್ನು ಹಿಡಿದುಕೊಂಡು ಎಲ್ಲ ಸಮಾಜಗಳನ್ನ ತುಳಿದು ಹಾಕುವ ಸಾಹಸವನ್ನ
ಮಾನ್ಯ ಜೋಶಿ ಅವರು ಮಾಡಿದ್ದಾರೆ ಅಂತಕ್ಕಂತಹದ್ದು ತಮ್ಮೆಲ್ಲರ ಗಮನಕ್ಕೆ ಬರಬೇಕು ಅಂತಕ್ಕಂಥದ್ದು. ಇನ್ನೂ ಒಂದು ಹೇಳೋದು ಅಂತಂದ್ರೆ, ಎಲ್ಲ ಸಮಾಜದ ನಾಯಕರು ನಮ್ಮ ಭಾಗದಲ್ಲಿ ಏನಾಗಿದೆ, ಧಾರವಾಡ ಭಾಗದಲ್ಲಿ, ಹಾವೇರಿ, ಗದಗ ಭಾಗದಲ್ಲಿ ಅಂದ್ರೆ ಎಲ್ಲ ಸಮಾಜದ ನಾಯಕರು ಸತ್ತಿರಬಾರದು, ಹಾಗಂತ ಬದುಕಿರಬಾರದು. ನಮ್ಮೆಲ್ಲ ಸಮಾಜಗಳ ನಾಯಕರನ್ನ, ನಾನು ದಲಿತರನ್ನ ಹಿಡ್ಕೊಂಡು ಉನ್ನತ ಮಟ್ಟದ ಅನ್ನೋದು ಏನಿದ್ದಾರೆ ಎಲ್ಲಾ ಸಮಾಜಗಳ ಪ್ರಮುಖರನ್ನ ಕುರಿತು ಈ ಮಾತನ್ನ ಹೇಳ್ತಾ ಇದ್ದೇನೆ. ಬಹುಶಃ ಎಲ್ಲ ಸಮಾಜದ ನಾಯಕರನ್ನ ಕೋಮಾದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾನ್ಯ ಜೋಶಿ ಅವರು ಮಾಡಿದ್ದ ಕಾರಣ, ಏನು ಕೋಮಾದಲ್ಲಿ ಇದ್ದಾರೆ ಎಲ್ಲಾ ಪಕ್ಷದ ನಾಯಕರು, ಅವರಿಗೆ ಮರಳಿ ಜೀವ ಚೈತನ್ಯವನ್ನ ಕೊಡಬೇಕು ಅನ್ನೋದಕ್ಕಾಗಿ ನಾನು ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು. ಯಾವ ರೀತಿ ಒಡೆದಾಡುವ ತಂತ್ರಗಾರಿಕೆಯನ್ನ ಮಾನ್ಯ ಜೋಶಿ ಅವರು ಅನುಸರಿಸ್ತಾರೆ ಅಂದ್ರೆ, ವೀರಶೈವ ಲಿಂಗಾಯತ ಹೋರಾಟ ಅಂತಕ್ಕಂತಹದ್ದು ನಡೀತು. ಅವತ್ತಿನ ದಿವಸ ನಾವು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೀವಿ. ಪರಿಪೂರ್ಣ ಹೋರಾಟ ನಮ್ಮದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿತ್ತು. ಕಾರಣ, ಈಗಾಗಲೇ 99 ಭಾಗ ವೀರಶೈವ ಲಿಂಗಾಯತರಾಗಿದ್ದಾರೆ. ಅವರು ಯಾವುದೇ ಪರಿಸ್ಥಿತಿ ಒಳಗ ಎರಡಾಗಬಾರ್ದು, ಒಂದೇ ಆಗಿರಬೇಕು ಅನ್ನುವಂತ ನಿರ್ಣಯಕ್ಕಾಗಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಏನು ಯಾರು ಹೋರಾಟ ಮಾಡಿದ್ರೋ ಅವತ್ತಿನ ದಿವಸ ಅವರು ನಮ್ಮ ವಿರುದ್ಧ ಮಾಡಿದ ಆರೋಪಗಳನ್ನ ಇವತ್ತಿನ ದಿವಸ ಜೋಶಿಯವರ ಚೇಲಾಗಳಂತ ಏನ್ ಕರಿತೀವಲ್ಲ, ಅವರು ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ್ನ ಹರಿಬಿಡ್ತಾ ಇದ್ದಾರೆ. ಉದಾಹರಣೆಗಾಗಿ ವಿನಯ್ ಕುಲಕರ್ಣಿ ಅವರು ಅವತ್ತಿನ ದಿವಸ ನಮ್ಮ ವಿರುದ್ಧ ಮಾತಾಡಿದ ಒಂದು ವಿಡಿಯೋ ತುಣುಕನ್ನ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಮತದಾರರಿಗೆ, ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತರು ಸ್ವಾಮೀಜಿಗಳ ವಿರುದ್ಧವಾಗಿದ್ದಾರೆ, ಲಿಂಗಾಲೇಶ್ವರ ವಿರುದ್ಧವಾಗಿದ್ದಾರೆ ಎನ್ನುವಂತಹ ತೋರಿಸುವ ಹುಚ್ಚು ಸಾಹಸವನ್ನ ಮಾಡುವ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ನಾನು ಹೇಳೋದಿಷ್ಟೇ, ಮಾನ್ಯ ಜೋಶಿಯವರೇ, ನಿಮ್ಮ ಯಾವ ಕುತಂತ್ರಗಳು ಈ ಸಾರಿ ನಡೆಯೋದಿಲ್ಲ. ನಿಮ್ಮ ವಿರುದ್ಧ ನಮ್ಮ ಗೆಲುವು ಅಚಲವಾಗಿದೆ, ನಿರ್ಧಾರವಾಗಿದೆ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಕಾರಣ, ಈ ನಿರ್ಧಾರ ನಮ್ಮದಲ್ಲ, ಇದು ಮತದಾರರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ. ಬಹುಶಃ ಈ ನಿರ್ಧಾರವನ್ನ ಬರುವ ದಿನಮಾನದಲ್ಲಿ ತಾವು ಕಾದು ನೋಡುವ ಅವಕಾಶ ದೂರಿಲ್ಲ ಅಂತಕ್ಕಂತಹದ್ದನ್ನು ಮತದಾರರಿಗೆ ಮೋಸ ಮಾಡ್ತಾ ಬಂದಿರತಕ್ಕಂಥದ್ದು ಈಗಾಗಲೇ ಅರಿವಾಗಿದೆ. ಎಷ್ಟು ಜನ ನಾಯಕರನ್ನ ತಾವು ತುಳಿದಿದ್ದೀರಿ ಅಂತಕ್ಕಂತಹದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಬರೆದಿಡುವಂತಾಗಿದೆ. ಕೆಲವು ನಾಯಕರು ತಾಲೂಕಿಗೆ ಬರುವ ಹಾಗಿಲ್ಲ, ಕೆಲವು ನಾಯಕರು ಜಿಲ್ಲೆಗೆ ಬರುವ ಹಾಗಿಲ್ಲ, ಕೆಲವು ನಾಯಕರು ಮನೆಯನ್ನೇ ಬಿಟ್ಟು ಬರುವ ಹಾಗಿಲ್ಲ, ಇನ್ನು ಕೆಲವು ನಾಯಕರು ತಮ್ಮ ಮನೆಯಲ್ಲಿ ತಾವು ಕುತ್ಕೊಂಡು ಮಾತಾಡುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಷ್ಟರ ಮೆಟ್ಟಿಗೆ ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾನ್ಯ ಜೋಶಿ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಬಹುಶಃ ಇದು ಎಲ್ಲವೂ ಕೇಂದ್ರ ಸರ್ಕಾರದ ನಾಯಕರಿಗೆ ಗೊತ್ತಾಗಬೇಕಾಗಿತ್ತು. ಆದ್ರೆ ಬಹುಶಃ ಅವರು ಕೂಡ ಅವರಿಗೆ ಪ್ರಚೋದನೆಯನ್ನ ಕೊಟ್ಟಿರಬಹುದು ಅನ್ನೋದಕ್ಕೆ ಇವರು ಈ ರೀತಿ 20 ವರ್ಷ ದುರಾಡಳಿತವನ್ನ ಮಾಡಿರ್ತಕ್ಕಂಥದ್ದು ಸಾಕ್ಷಿಯಾಗಿದೆ. ಬಹುಶಃ ಈ ಸಾರಿ ನಮ್ಮ ರಾಜಕೀಯ ಪ್ರವೇಶದಿಂದ ದುರಾಡಳಿತಕ್ಕೆ ಕೊನೆ ಆಗುತ್ತದೆ ಅಂತಕ್ಕಂತಹ ಒಂದು ಘೋಷಣೆಯನ್ನು ಇವತ್ತಿನ ದಿವಸ ಮಾಡ್ತೇವೆ. ಮಾನ್ಯ ಜೋಶಿ ಅವರಿಗೆ ಮತದಾರರು ಬಹಳ ವ್ಯವಸ್ಥಿತ ರೀತಿ ಒಳಗೆ ಬುದ್ಧಿಗಳಿಸುವ ತೀರ್ಮಾನವನ್ನ ಮಾಡಿದ್ದಾರೆ. ನಮ್ಮನ್ನ ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಹೇಳಿ ಬಹಳಷ್ಟು ಜನ ಬಯಸಿದ ಕಾರಣ ಎರಡೂ ಪಕ್ಷದಲ್ಲಿ ನಮ್ಮ ಅಭಿಮಾನಿಗಳು ಇರೋದ್ರಿಂದ ಬಹುಶಃ ಅವರಿಗೆ ಬೇರೆ ತೊಂದರೆ ಆಗಬಾರದು ಅನ್ನೋದಕ್ಕೆ ನಮ್ಮನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಎರಡೂ ಪಕ್ಷಗಳಲ್ಲಿ ನಮ್ಮ ಭಕ್ತರಿದ್ದಾರೆ, ನಮ್ಮ ಅಭಿಮಾನಿಗಳಿದ್ದಾರೆ ಮತ್ತು ನೊಂದಿರತಕ್ಕಂತಹ ಮತದಾರರಿದ್ದಾರೆ ಅಂತಕ್ಕಂತಹದ್ದು. ಈ ಚುನಾವಣೆ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಸ್ವಾಭಿಮಾನದ ಧರ್ಮಯುದ್ಧ ಆಗಿದೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿ ನನ್ನ ಒಂದು ಈ ರಾಜಕೀಯ ರಂಗದ ಪ್ರವೇಶವನ್ನು ಘೋಷಣೆ ಮಾಡಿ ಮಾತುಗಳನ್ನು ಮುಗಿಸ್ತೇನೆ. ನಂದು ಒಂದೇ ವಿನಂತಿ ಇದೆ. ತಾವು ಕೇಳುವ ಯಾವುದೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ಒಬ್ಬೊಬ್ಬರು ಕೇಳಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಇದು ಮತದಾರರು ತೆಗೆದುಕೊಂಡ ತೀರ್ಮಾನ. ನಮ್ಮನ್ನೇ ಇಳಿಸಬೇಕು ಅಂತ ಹೇಳಿ ಮತದಾರರು ತೆಗೆದುಕೊಂಡ ತೀರ್ಮಾನವೇ ಹೊರತಾಗಿ ಇದು ಮಠಾಧಿಪತಿಗಳ ತೀರ್ಮಾನವೂ ಅಲ್ಲ, ಬೇರೆಯವರ ತೀರ್ಮಾನವೂ ಅಲ್ಲ, ನನ್ನ ತೀರ್ಮಾನವೂ ಅಲ್ಲ. ನಾನು ನಿನ್ನೆಯವರಿಗೆ ಹೇಳ್ತಾ ಬಂದಿದ್ದೇನೆಂದ್ರೆ, ನಮ್ಮ ಮುಂದೆ ಯಾವುದೇ ಅಭಿಪ್ರಾಯಗಳು ಇಲ್ಲ.
ನಾವು ಬೇರೆ ಬೇರೆ ನಾಯಕರಿಗೆ ವಿನಂತಿ ಮಾಡಿಕೊಂಡ್ವಿ, ತಿಳಿಸಿ ಹೇಳಿದ್ವಿ, ಈ ಸಾರಿ ನೀವೇ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಪ್ರತಿಯೊಬ್ಬರಿಗೆ ಹೇಳಿದಾಗ ಇದು ಒಂದು ಸಾರಿ ತಾವು ಯಾವುದೇ ಪರಿಸ್ಥಿತಿ ಒಳಗ ಒಲ್ಲೆ ಅನ್ನಬಾರದು, ಇದು ಒಂದು ಸಾರಿ ಅವರ ವಿರುದ್ಧ ತಾವು ಮಾತ್ರ ಸಮರ್ಥ ಅಭ್ಯರ್ಥಿಯಾಗಿದ್ದೀರಿ, ಇಡೀ 18 ಲಕ್ಷ ಮತದಾರರ ಅಭಿಪ್ರಾಯ ತಮ್ಮ ಕಡೆಗಿದೆ ಅನ್ನುವಂತ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ತಮಗೆ ಹೇಳಿಕ್ಕೆ ಇಚ್ಛೆ. ಅರ್ಹತೆಯನ್ನ ನೋಡಿ, ಒಂದ್ ನಿಮಿಷ, ನಾನು ಜಾತಿ ನೋಡಿ ನಂಗೆ ತಿಳಿದೋಯ್ತು ಅಲ್ಲ, ಅವರು ಜಾತಿ ನೋಡಿ ಖಾತೆ ಹಂಚಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ನಾನು ಹೇಳ್ತಾ ಇರೋದು, ಒಂದ್ ನಿಮಿಷ, ನಾ ಹೇಳ್ತಾ ಇರೋದು ಶಿಕ್ಷಣದಂತಹ ಉನ್ನತ ಖಾತೆಗಳು ತಮ್ಮ ಸಮಾಜಕ್ಕೆ ಮೀಸಲು, ಪಶುಸಂಗೋಪನೆಯಂತಹ ಖಾತೆಗಳು ದಲಿತರಿಗೆ ಮೀಸಲು ಅಂತಕ್ಕಂತಹದ್ದು ಈ ಜಾತಿಯ ಮನೋಭಾವ ಏನೈತಲ್ಲ, ಈಗೂ ಅವರು ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥ ಉದಾಹರಣೆಯನ್ನು ತಮಗೆ ನಾ ಕೊಟ್ಟಿದ್ದೀನಿ. ನಾನು ಜಾತಿ ಆಧಾರದ ಮೇಲೆ ಖಾತೆಗಳನ್ನು ಹಂಚ್ರಿ ಅಂತ ಹೇಳ್ತಾ ಇಲ್ಲ. ಈ ತಾರತಮ್ಯ ಯಾಕೆ ಅಂತ ನೀವು ಅವತ್ತಿನ ದಿವಸ ನೋಡ್ಕೊಂತ ಬರ್ರಿ, ಆ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅವಾಗ ಅದನ್ನೇ ಮಾಡಿದ್ದಾರೆ. ನಾನು ಕೇಳ್ತಾ ಇರೋದು, ದಲಿತರಿಗೆ ಶಿಕ್ಷಣ ಖಾತೆಯನ್ನು ನಿಭಾಯಿಸುವ ಬುದ್ಧಿಮಟ್ಟ ಇಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದ್ದೇನೆ. ಹೌದು, ನಾನು ಈ ತಪ್ಪ ಕಲ್ಪನೆ ನಿಮಗೆ ಆಗುತ್ತೆ ಅಂತೇಳಿ 6 ತಿಂಗಳ ಮೊದಲು ಅವ್ರಿಗೆ ಹೇಳಿದ್ದೇನೆ. ತಂದೆ ಮಗನನ್ನ ಕುಂದಿರಿಸಿಕೊಂಡು 6 ತಿಂಗಳ ಚುನಾವಣೆಯ ಟಿಕೆಟ್ ಘೋಷಣೆ ಆಗುವ ಪೂರ್ವದಲ್ಲಿ 6 ತಿಂಗಳ ಮೊದಲ ನಿಮಗೆ ಮೋಸ ಮಾಡುವವರೇ ಜೋಶಿಯವರು ಮತ್ತು ಅವರ ಸ್ನೇಹಿತರು ಅನ್ನುವಂತ ಮಾತನ್ನು ಹೇಳಿದ್ದೇನೆ. ನೀವು ಲಿಂಗಾಯತ ಸಮುದಾಯಕ್ಕೆ ನೀವು ಬೆಂಬಲ ಘೋಷಿಸಿ ಅಲ್ಲಿ ರಾಘವೇಂದ್ರನ ಸೋಲಿಸಿ ಈಶ್ವರಪ್ಪನ ಕೆಲಸ ಅಂತ ಕರೆ ಕೊಡ್ಬೋದಲ್ಲ. ಒಂದ್ ವೇಳೆ ಈಶ್ವರಪ್ಪನ ಅವ್ರನ್ನ ಆಗಿರೋಂತ ಅವಮಾನವನ್ನ ಸರಿಪಡಿಸುವ ಉದ್ದೇಶ ನಿಮಗಿದ್ರೆ ನೋಡಿ, ಮತದಾರರು ಪ್ರಜ್ಞಾವಂತರಿರುವ ಕಾರಣ ಮತದಾರರಿಗೆ ಇವರನ್ನೇ ಆರಿಸಿರಿ ಅಂತ ಹೇಳುವ ಅವಶ್ಯಕತೆ ಅಲ್ಲಿಲ್ಲ ಅನ್ನುವಂತಹದ್ದು ನನ್ನ ಭಾವನೆ. ಈಶ್ವರಪ್ಪನವರನ್ನ ಸಾಕಷ್ಟು ಬಳಸಿಕೊಂತು. ಬಹುಶಃ ಈಶ್ವರಪ್ಪನವರಿಗೆ ಎಷ್ಟರ ಮೆಟ್ಟಿಗೆ ಅವಮಾನ ಮಾಡಿದ್ರು ಅಂದ್ರೆ ದಿಲ್ಲಿಗೆ ಬರ್ಲಿಕ್ಕೆ ಹೇಳಿ ಸೌಜನ್ಯಕ್ಕೆ 1 ನಿಮಿಷ ಭೇಟಿ ಆಗಲಾರದಂತಹದ್ದು. ಕರ್ನಾಟಕದ ಪ್ರತಿಷ್ಠಿತ ಸಮಾಜದ ಒಬ್ಬ ನಾಯಕ ಕರೆಯ ಮೇರೆಗೆ ಅಂದ್ರೆ ಆ ಕರೆಗೆ ಬೆಲೆ ಕೊಟ್ಟು ಹೋದಾಗ 1 ನಿಮಿಷ ಅವ್ರನ್ನ ಭೇಟಿ ಆಗುವ ಸೌಜನ್ಯವನ್ನ ತೋರಿಸದೇ ಇರೋದು ಅವರ ಅಹಂಕಾರಕ್ಕೂ ಕೂಡ ಹಿಡಿದ ಕನ್ನಡಿಯಾಗಿದೆ. ನಾನು ಅವ್ರಿಗೇನು ಮೋಸ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಮೆಟ್ಟಿಗೆ ಒಂದ್ ನಿಮಿಷ ಈಶ್ವರಪ್ಪನವರಿಗೆ ಯಡಿಯೂರಪ್ಪನವರಿಂದ ಏನು ಮೋಸ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದ ಸತ್ಯ ಏನು ಅಂತಂದ್ರೆ, ನಿಮಗೆ ಜೋಶಿ ಅವರಿಂದ ಮೋಸ ಆಗುತ್ತೆ ಅನ್ನುವಂತಹ ಸತ್ಯವಾದ ಮಾತನ್ನ ಅವ್ರ ಮುಂದೆ ನಾನು ಇಟ್ಟಿದ್ದೇನೆ ಅನ್ನುವಂಥದ್ದನ್ನೇ ಹೇಳಿದ್ದೇನೆ. ನಾ ಏನು ಹೇಳಿದ್ದೇನೆ ಅದು ಆಗಿದೆ. ಈಶ್ವರಪ್ಪನವರು ಯಾರ ಮೇಲಾದ್ರೂ ಆರೋಪ ಮಾಡಲಿ, ಆದ್ರೆ 6 ತಿಂಗಳ ಮೊದಲ ನಾನು ಏನು ಹೇಳಿದ್ದೀನಿ ಅಂತಂದ್ರೆ, ನಿಮಗೆ ಮೋಸ ಆಗೋದೇ ಜೋಶಿ ಅವರಿಂದ, ಇದನ್ನು ಬರೆದು ಇಟ್ಕೋರಿ, ನಾನು 4 ಸಾಲಿನಲ್ಲಿ ಬರೆದು ಕೊಡ್ತೀನಿ ಇಟ್ಕೋರಿ ಎಂದೆ, ಬೇಡ ಸ್ವಾಮೀಜಿ ನೆನಪಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಕಮ್ಯುನಿಟಿಗೆ ಒಂದೇ ಒಂದು ಜಾಗವನ್ನು ಕೊಡದೆ 2% ಇರ್ತಕ್ಕಂತಹ ಇವರು 3 ಸ್ಥಾನದಲ್ಲಿ ಚುನಾವಣೆಗೆ ಇಳಿದಿರ್ತಕ್ಕಂತಹದ್ದು, ಇದಕ್ಕಿಂತ ಜಾತೀಯತೆ ತಮ್ಗೆ ಏನ್ ಬೇಕು ಅಂತಕ್ಕಂಥದ್ದು ಅಲ್ಲಿ ಎದ್ದು ಕಾಣ್ತದೆ. ಈ ಎಲ್ಲ ವಿಚಾರಗಳನ್ನ ನಾನು ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ. ಅಂದ್ರೆ ಇವರು ಕೇಂದ್ರವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ದುರಾಡಳಿತವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದಕ್ಕೆ ನಾನು ಕಾರಣನಾಗಿದ್ದೇನೆ. ನೀವು ಜೋಶಿ ಅವರ ವಿರುದ್ಧ ಆರೋಪ ಮಾಡಿದ್ದೀರಾ, ಲಿಂಗಾಯತ ಸಮಾಜ ಮತ್ತೆ ಬೇರೆ ಸಮಾಜಗಳನ್ನ ತುಳಿದಿದ್ದಾರೆ ಅಂತ. 1-2 ಉದಾಹರಣೆ ಕೊಡ್ಬೋದಾ? ಯಾವ ರೀತಿಲಿ, ಹೇಗೆ? ಈಗಾಗಲೇ ನಾನು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಸಾಕಷ್ಟು ಸುದ್ದಿಗೋಷ್ಠಿಗಳನ್ನು ಮಾಡಿ ಆ ಎಲ್ಲ ವಿಚಾರಗಳನ್ನು ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದೇನೆ. ಇವತ್ತಿನ ದಿವಸ ಮರಳಿ ಆ ವಿಚಾರಗಳನ್ನು ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೇನೆ. ನಿಮ್ಮನ್ನ ಹಿಂದೆ ಕಾಂಗ್ರೆಸ್ನವರು ನಮ್ಗೆ ಟಿಕೆಟ್ ಅನ್ನ ಕೊಡ್ತೀವಿ ಸ್ಪರ್ಧಿಸಿ ಅಂತ ಒಂದು ಚರ್ಚೆ ಆಗಿತ್ತು. ಡಿ.ಕೆ. ಶಿವಕುಮಾರ್ ಒಪ್ಪಿದ್ರು, ಸಿದ್ದರಾಮಯ್ಯ ಅವರು ಒಪ್ಪಿರಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಒತ್ತಡ ಹಾಕಿ ಟಿಕೆಟ್ ತಪ್ಪಿಸಿದ್ರು ಅಂತ ಆರೋಪ ಇದೆ. ನಿಜನ ಗುರುಗಳೇ? ನೋಡಿ, ಆ ಪಕ್ಷದವರು ಎಲ್ಲೂ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ, ಈ ಪಕ್ಷದವರು ಎಲ್ಲಿ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ.
ನಾವು ಕೂಡ ಯಾರ್ದವ್ರ ಮನೆಗೆ ಹೋಗಿಲ್ಲ, ಟಿಕೆಟ್ ಕೊಡ್ರಿ ಅಂತ ಯಾರ ಮನೆಗೂ ಕೂಡ ನಾವು ಹೋಗಿಲ್ಲ. ಅದು ಹೇಗೆ ಸುದ್ದಿ ಬಂತು ಅಂತಕ್ಕಂಥದ್ದನ್ನು ಸುದ್ದಿ ಮಾಡಿದವ್ರನ್ನ ಕೇಳಬೇಕೇ ಹೊರತಾಗಿ ನೀವು ಆ ಪ್ರಶ್ನೆ ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಟಿಕೆಟ್ ಒಂದ್ ವೇಳೆ ಕೊಟ್ಟು ಈಗಲೂ ಸಹ ಚಾನ್ಸಸ್ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಒಂದ್ ವೇಳೆ ಕಾಂಗ್ರೆಸ್ ಅವರು ಟಿಕೆಟ್ ಅನ್ನ ದಿಂಗಲೇಶ್ವರ ಟಿಕೆಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀರಾ? ಈಗ ನಮ್ಮ ಜನಗಳು, ಧಾರವಾಡ ಮತಕ್ಷೇತ್ರದ ಜನಗಳು ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನವನ್ನು ಸಾರ್ವಜನಿಕರ ಮುಂದೆ ನಾವು ಇಟ್ಟಿದ್ದೇವೆ. ಮುಂದೆ ಅಂತಹ ಪ್ರಸಂಗಗಳು ಬಂದಾಗ ಅದನ್ನು ಕೂಡ ಸಾರ್ವಜನಿಕರ ಮುಂದೆ ಇಟ್ಟು ನಾವು ತೀರ್ಮಾನ ತೆಗೆದುಕೋತೀವಿ ಹೊರತಾಗಿ ನಾವು ಮೊದಲಿಂದ ಹೇಳ್ಕೊತಾ ಬಂದೀವಿ, ಮಠಾಧಿಪತಿಗಳು ಸ್ವತಂತ್ರರಲ್ಲ. ಮಠಾಧಿಪತಿಗಳು ಸ್ವತಂತ್ರರಲ್ಲ, ಅವರು ಸಮಾಜದ ಆಸ್ತಿ. ಎಲ್ಲ ಸಮಾಜದ ಮಕ್ಕಳಿದ್ದಂಗೆ ನಾ ಹೇಳ್ತಾ ಇರೋದು ಬರೀ ಲಿಂಗಾಯತರಲ್ಲ, ಅದರಲ್ಲಿ ವಿಶೇಷವಾಗಿ ನಾವಂತೂ ಭಾವೈಕ್ಯತಾ ಸ್ವಾಮಿಗಳಾಗಿರೋದ್ರಿಂದ ದಲಿತ ಸಮಾಜಗಳಿಗೂ ನಾವು ಮಕ್ಕಳಿದ್ದಂಗೆ, ಲಿಂಗಾಯತ ಸಮಾಜಕ್ಕೂ ನಾವು ಮಕ್ಕಳಿದ್ದಂಗೆ, ಬ್ರಾಹ್ಮಣ ಸಮಾಜಕ್ಕೂ ನಾವು ಮಕ್ಕಳಿದ್ದಂಗೆ. ನಾವು ಆ ಸಮಾಜದ ಮಗುವಿನ ಸ್ವರೂಪದಲ್ಲಿದ್ದಾಗ ನಮ್ಮ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಎಲ್ಲ ಸಮಾಜಗಳ ನಿರ್ಧಾರಕ್ಕೆ ಮತ್ತು ಧಾರವಾಡದ ಮತಕ್ಷೇತ್ರದ ಜನರಿಗೆ ಬಿಟ್ಟಿದ್ದೇ ಹೊರತಾಗಿ ಅದು ನಮ್ಮ ತೀರ್ಮಾನ ಸ್ವತಂತ್ರವಾಗಿರೋದಿಲ್ಲ. ಸ್ವಾಮೀಜಿಗಳೇ, ನೀವು ಒಂದು ಪಕ್ಷೇತರಾಗಿ ನಿಲ್ಬೇಕು ಅಂತ ಹೇಳ್ತಾ ಇದ್ದೀರಾ, ನಿಲ್ತೀರಾ? ಇಲ್ಲಲ್ಲ, ಒಂದು ನೀವು ಇರ್ಲಿಲ್ಲ ಅಂತ ಅನ್ಕೊಂತೀನಿ. ನಾನು ಮೊದಲನೇ ಘೋಷಣೆನ ನಾನು ಏನ್ ಮಾಡಿದೆ ಅಂದ್ರೆ, ಪಕ್ಷೇತರವಾಗಿ ಧಾರವಾಡ ಮತಕ್ಷೇತ್ರದಿಂದ ಸ್ಪರ್ಧಿಸ್ತೇನೆ, ಈ ಸಾರಿ 2024ರಲ್ಲಿ ಸ್ಪರ್ಧಿಸ್ತೇನೆ ಅಂತ ನಾ ಹೇಳಿದೆ. ಬಹುಶಃ ತಾವು ಅವಾಗ ಇನ್ನೂ ಬಂದಿದ್ದಿಲ್ಲ ಅನ್ಕೋತೀನಿ. ಆದ್ರೆ ಇವಾಗ ನೀವು ಪ್ರಹ್ಲಾದ್ ಜೋಶಿ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಇದು ನಿಮ್ಮ ಗೆಲುವಿಗೆ ಒಂದು ಕಾರಣ ಆಗಲಿ ಅಂತ ಮಾಡ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಏನಾಗಿದೆ ಅಂತಂದ್ರೆ, ನಾನು ತಮಗೆ ಇನ್ನೂ ಒಂದು ಬಹುಶಃ ಅದನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ. ನಾ ಹೇಳಿದ್ದನ್ನ ಎರಡೂ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಏನಾಗಿದೆ, ಇಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡು ನೀನು ನಿಂತಂಗೆ ಮಾಡು ನಾ ಗೆದ್ದಂಗೆ ಮಾಡ್ತೀನಿ ಅಂತ ಹೇಳಿ ತಮಗೆ ಗೊತ್ತಿರಬಹುದು. ನೋಡಿ, ಜೋಶಿ ಅವರಿಗೆ ಟಿಕೆಟ್ ಸಿಕ್ಕ ಕೂಡಲೇ 3 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಘೋಷಣೆ ಮಾಡ್ತಾರೆ. ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿ ಹೆಸರು ಘೋಷಣೆ ಆದ ಕೂಡಲೇ 5 ಲಕ್ಷ ಮತಗಳ ಅಂತರದಿಂದ ನಾನು ಆರಿಸಿ ಬರ್ತೇನೆ ಅಂತ ಘೋಷಣೆ ಮಾಡ್ತಾರೆ. ನಾನು ಪ್ರಶ್ನೆ ಕೇಳ್ತೇನೆ, 5 ಲಕ್ಷ ಅಂತರದ ಮತಗಳು ಇವ್ರ ಕಿಶೆದಲ್ಲಿದ್ದಾವ ಅನ್ನುವಂಥ ಪ್ರಶ್ನೆಯನ್ನ ಈ ಮಾಧ್ಯಮದ ಮೂಲಕ ನಾ ಮಾಡಬೇಕಾಗಿದೆ. ಅಂದ್ರೆ ಹೊಂದಾಣಿಕೆ ಅಭ್ಯರ್ಥಿ ಆಗಿದೆ ಅನ್ನೋದಕ್ಕೆ ಅವರ 5 ಲಕ್ಷ ಸಾಕ್ಷಿಯಾಗಿದೆ. ಬಹುಶಃ ನಾನು ಸೋಲುವ ಅಭ್ಯರ್ಥಿಯನ್ನು ಹಾಕಿಸಿಕೊಂಡು ಬಂದಿದ್ದೇನೆ, ಆ ತಂತ್ರಗಾರಿಕೆಯನ್ನು ಅಲ್ಲೂ ಕೂಡ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ. ಹಾಗಾಗಿ ನಂದು 5 ಲಕ್ಷದ ಅಂತರ 2,05,076 ಮತಗಳಿಂದ ಹೋದ ಸಾರಿ ಅವರು ಆರಿಸಿ ಬಂದವರು ಏಕಕಾಲಕ್ಕೆ ಅದನ್ನು 5 ಲಕ್ಷಕ್ಕೆ ಏರಿಸ್ತಾರೆ. ಯಾರು ಏರಿಸಬೇಕು 5 ಲಕ್ಷದ ಅಂತರವನ್ನ? ಮತದಾರ ಏರಿಸಬೇಕೇ ಹೊರತಾಗಿ ಮತದಾರನ ಪೂರ್ವದಲ್ಲಿ ಆ ಎಲ್ಲ ಮತಗಳು ನನ್ನ ಮನೆಯೊಳಗೆ ಬಿದ್ದು ಒದ್ದಾಡ್ತವೆ ಅನ್ನುವಂಥ ಭ್ರಮದೊಳಗೆ ಇವರು 5 ಲಕ್ಷ ಮತಗಳ ಅಂತರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ ಲೆವೆಲ್ಗೆ ಅವರು ತಮ್ಮ ಅಧಿಕಾರದ ಮದದಲ್ಲಿ, ಅಹಂಕಾರದಲ್ಲಿ ವಿರಾಜಮಾನರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ರಾಜಕೀಯ ಪ್ರವೇಶ ಮಾಡಿದ್ದಾರೆ ಸರ್. ಈಗ ಟೀಕೆ ಟಿಪ್ಪಣಿಗಳು ಕೂಡ ಸಾಕಷ್ಟು ಬರ್ತವೆ, ಅದು ಹೇಗೆ ಪರಿಗಣಿಸ್ತಾರೆ? ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ನಮಗ ಹೇಳಿ 900 ವರ್ಷಗಳ ಹಿಂದೆ ಹೇಳಿದ್ದಾಳೆ. ಅದನ್ನು ನಾವು ಸಣ್ಣ ಮಕ್ಕಳಿದ್ದಾಗ ಕಲ್ತಿದ್ದೇವೆ, ಅತ್ಯಂತ ಸಣ್ಣ ಮಕ್ಕಳಿದ್ದಾಗ. ಸ್ತುತಿ ನಿಂದೆಗಳು ಬಂದರೆ ಹೊರಗೆ ಕೋಪವ ತಾಳದೆ ಅಲ್ಲ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅವಳು ಹೇಳಿದ್ದಾಳೆ ಅಕ್ಕ ಮಹಾದೇವಿ. ಜೊತೆಗೆ ಇನ್ನೂ ಒಂದು ಬಸವಣ್ಣನವರ ವಚನ ಇದೆ, ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಪರಮಶಿವಯೋಗಿಯ ಬಂಧುಗಳಯ್ಯ, ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅಂದ್ರೆ 900 ವರ್ಷಗಳ ಹಿಂದೆ ನಿಂದಕರು ಇದ್ರು ಅಂತ ಹೇಳಿದ ಮೇಲೆ ಈಗಿರಬಾರದು ಅಂತ ಏನಿಲ್ಲ. ನಿಂದಕರು ಎಂದು ಮಾನವರು ಹುಟ್ಟಿದ್ದಾರೆ ಅಂದೇ ಹುಟ್ಟಿದ್ದಾರೆ, ಹೊಗಳುವವರು ಕೂಡ ಅಂದೇ ಹುಟ್ಟಿದ್ದಾರೆ. ಯಾವುದೇ ನಿಂದೆಗಳಿಗೆ ನಾವು ತಲೆಗೊಳ್ಳುವಷ್ಟು ಸಮಯನೂ ಕೂಡ ನಮ್ಮ ಹತ್ರ ಇಲ್ಲ, ಅದನ್ನು ಓದುವಷ್ಟು ಸಮಯ ನಮ್ಮ ಹತ್ರ ಇಲ್ಲ, ಅದನ್ನು ನೋಡುವಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ನಾವು ಸಮಾಜ ಸೇವಕರಾಗಿರೋದ್ರಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೇವೆ ಹೊರತಾಗಿ ನಿಂದಕರ ನಿಂದೆಗಳನ್ನು ಕೇಳುವಷ್ಟು ನೋಡುವಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಅದರ ಜೊತೆಗೆ ಇನ್ನೊಂದನ್ನು ಹೇಳ್ತೇನೆ, ಬಹುಶಃ ಅಮೇರಿಕದ ಅಧ್ಯಕ್ಷರು ಒಬ್ಬರಾದರು, ಅದರ ಹೆಸರು ಬಹುಶಃ ಅಬ್ರಹಾಂ ಲಿಂಕನ್ ಇರಬಹುದು ಅಂತ ನಾನು ಅನ್ಕೊಂತೇನೆ. ಅಬ್ರಹಾಂ ಲಿಂಕನ್ ಅಮೇರಿಕದ ಅಧ್ಯಕ್ಷರಾದಾಗ ಅಮೇರಿಕದಲ್ಲಿ ಸಾಕಷ್ಟು ನಿಂದೆಗಳ ಸುರಿಮಳೆ, ಅಪವಾದಗಳ ಸುರಿಮಳೆ ಬಂದಾಗ ಅವರ ಅಭಿಮಾನಿಗಳೆಲ್ಲರೂ ಕೇಳ್ತಾರೆ, ಏನಂತ ಕೇಳ್ತಾರೆ, ಇಷ್ಟೊಂದು ನಿಂದೆಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ, ದಿನನಿತ್ಯವೂ ಕೂಡ ಪೇಪರ್ ಮಾಧ್ಯಮಗಳಿಗೆ ಎಲ್ಲದರಲ್ಲಿ ಬರ್ತಾ ಇದೆ, ಒಂದಕ್ಕಾದ್ರೂ ಉತ್ತರ ಕೊಡಬೇಕು ಅಂತ ಅಭಿಮಾನಿಗಳು ಬೇಡಿಕೊಂಡಾಗ ಅವ್ರು ಏನಂತಾರೆ ಅಮೇರಿಕದ ಅಧ್ಯಕ್ಷರಂದ್ರೆ,
ನಿಂದಕರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿಲ್ಲ, ಅಮೇರಿಕವನ್ನು ಉದ್ಧಾರ ಮಾಡಬೇಕು ಅಂತ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಿಂದಕರಿಗೆ ಉತ್ತರ ಕೊಡಲಿಕ್ಕೆ ಸಮಯ ನನ್ನ ಹತ್ರ ಇಲ್ಲ ಅಂತ ಅವರೇನಂದಾರಲ್ಲ, ಅದನ್ನೇ ನಾನು ರೋಲ್ ಮಾಡಲಾಗಿ ಇಲ್ಲಿ ಬಳಸಿಕೊಳ್ತೇನೆ. ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಧಾರವಾಡ ಮತಕ್ಷೇತ್ರದ ಜನತೆಗೆ ಅಷ್ಟೇ ಅಲ್ಲ, ದಕ್ಷಿಣ ಭಾಗದಲ್ಲಿ ಏನು ತಾರತಮ್ಯ ಅಡಗಿದೆ, ಇಡೀ ದಕ್ಷಿಣ ಭಾರತಕ್ಕೆ ಮಾದರಿಯಾಗುವ ಅದ್ಭುತ ಆಡಳಿತವನ್ನು ಬರುವ ದಿನಮಾನದಲ್ಲಿ ತಂದೆ ತೀರ್ತೇವೆ ಅಂತಕ್ಕಂತಹ ಒಂದು ಘೋಷಣೆಯನ್ನು ಕೂಡ ಇವತ್ತಿನ ದಿವಸ ನಾ ಮಾಡ್ತೇನೆ. ಜೋಶಿ ಅವರು ಕೂಡ ತಮ್ಮಿಂದ ಇದೇ ರೀತಿಯ ತಗೋತಾರಾಗಿದೆ. ತಾವು ಮಾಡಿದಂತ ಈಗ ಹೇಳಿಕೆಗಳು ಜೋಶಿ ಅವರು ಇದೇ ರೀತಿಯ ತಗೊಂತಾರಾಗಿದೆ. ಅದನ್ನ ಅವ್ರನ್ನ ಕೇಳೋದು ಬಹಳ ಚಲೋ. ಅವ್ರು ತೆಗೆದುಕೊಳ್ಳೋ ತೀರ್ಮಾನ ನಾನು ಹೆಂಗೆ ಹೇಳಕ್ಕಾಗುತ್ತೆ? ತಾವು ಕೂಡ ಜೋಶಿ ಅವರಿಗೆ ಹೇಳಿದ್ರು, ಅವ್ರು ತೆಗೆದುಕೊಳ್ಳೋ ತೀರ್ಮಾನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನ ಅವ್ರನ್ನ ಕೇಳಿದ್ರೆ ಅವ್ರು ಏನು ತೀರ್ಮಾನ ತಗೊಂತಾರೆ ತಗೋಲಿ. ಅವ್ರ ಎಲ್ಲ ತೀರ್ಮಾನಗಳನ್ನ, ಅವರೆಲ್ಲ ಘೋಷಣೆಗಳನ್ನ ನಾವು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸ್ವೀಕಾರ ಮಾಡಲಿಕ್ಕೆ ಬಹಿರಂಗಕ್ಕೆ ಬಂದಿದ್ದೇವೆ. ಸರ್, ಈಗ ಚುನಾವಣೆಗೆ ನಿಲ್ತೀವಿ ಅಂತ ಹೇಳಿದ್ಮೇಲೆ ತಾವು ಚುನಾವಣೆ ಸ್ಪರ್ಧೆನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಯಡಿಯೂರಪ್ಪನವರು ತಮಗೆ ಫೋನ್ ಮಾಡಿದ್ರು ಅನ್ನೋಂಥ ಮಾಹಿತಿ ಇದೆ. ತಮ್ಮನ್ನ ಬಂದು ಭೇಟಿ ಸಹಜ. ಈಗ ಸಹಜವಾಗಿ ಅವರು ಮಾಧ್ಯಮದಲ್ಲೇ ಹೇಳಿದರು, ನಾನು ಸ್ವಾಮೀಜಿ ಅವರು ಕೂಡ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆ ಪ್ರಕಾರ ಅವರು ಮಾತಾಡಿದ್ದಾರೆ, ಅವರು ಚಿರಂಜೀವಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಧಾರವಾಡ ಭಾಗದಲ್ಲಿ ಯಾವ ರೀತಿ ಸುದ್ದಿಯನ್ನು ಹರಿಬಿಟ್ರು ಅಂತಂದರೆ, ಯಡಿಯೂರಪ್ಪನವರು ನಿಲ್ಲಿಸಿದ್ದಾರೆ, ಜಗದೀಶ್ ಶೆಟ್ಟರ್ ನಿಲ್ಲಿಸಿದ್ದಾರೆ, ವಿಜಯೇಂದ್ರ ನಿಲ್ಲಿಸಿದ್ದಾರೆ, ಕಾಂಗ್ರೆಸ್ನವರು ನಿಲ್ಲಿಸಿದ್ದಾರೆ. ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವ ಸಲುವಾಗಿ, ತಮ್ಮ ದುರಾಡಳಿತವನ್ನು ಮುಚ್ಚುವ ಸಲುವಾಗಿ, ತಮ್ಮ ಮೇಲಿರುವ ಅಪವಾದಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಯಡಿಯೂರಪ್ಪನವ್ರ ಮೇಲೆ ಹಾಕೋದು, ಕಾಂಗ್ರೆಸ್ಸಿನ ಮೇಲೆ ಹಾಕೋದು, ಜಗದೀಶ್ ಶೆಟ್ಟರ್ ಮೇಲೆ ಹಾಕೋದು. ನನಗೆ ಜಗದೀಶ್ ಶೆಟ್ಟರು ಭಾಳಷ್ಟು ವಿನಂತಿ ಮಾಡಿಕೊಂಡ್ರು ತಾವು ಹಿಂದಕ್ಕೆ ಸರಿಬೇಕು ಅಂತ. ಯಡಿಯೂರಪ್ಪನವರು ವಿನಂತಿ ಮಾಡಿಕೊಂಡ್ರು. ಕೇಂದ್ರದಿಂದ ಬಂದಿರತಕ್ಕಂಥವರು ಕೂಡ ನನಗೆ ಭಾಳಷ್ಟು ವಿನಂತಿ ಮಾಡಿಕೊಂಡ್ರು. ಇಲ್ಲಿ ಬಂದಿರುವಂಥ ಸಮಸ್ಯೆ ಏನು ಅಂತಂದರೆ, ಆ ನಾಡಿನ ರಕ್ಷಣೆ ಬಹಳ ಮಹತ್ವದ್ದಾಗಿದೆ ಹೊರತಾಗಿ ಈಗ ಪಕ್ಷಗಳಿಗೆ, ಆ ರಾಷ್ಟ್ರೀಯ ಪಕ್ಷ ಅಂತ ನಾವೇನು ಕರಿತೀವಲ್ಲ, BJPಗೆ ಜೋಶಿಯವರನ್ನ ಕಾಪಾಡುವುದು ಬಹಳ ಅನಿವಾರ್ಯ ಆಗಿದೆ. ನಮಗೆಲ್ಲ ಆ ಧಾರವಾಡ ಮತಕ್ಷೇತ್ರದ ಜನರನ್ನ ಕಾಪಾಡುವುದು ನಮಗೆ ಅನಿವಾರ್ಯ ಆಗಿದೆ. ಬಿಜೆಪಿ ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಿಚಾರವನ್ನು ಹೇಳಿದ್ರೆ, ಇದರ ಜೊತೆಗೆ ನಿಮ್ಮ ಸಮುದಾಯದವರೇ ಆಗಿರುವಂತ ಯಡಿಯೂರಪ್ಪನವರು ಬಿಜೆಪಿ ಇದ್ದಾರೆ. ಅವರು ಈ ನಿಮ್ಮ ಹೇಳಿಕೆಗೆ ನಿಮ್ಮ ಪರ ನಿಲ್ತಾರಾ? ಈಗ ಯಾರು ನನ್ನ ಪರ ನಿಲ್ತಾರ, ಯಾರು ನನ್ನ ಪರ ನಿಲ್ಲೋದಿಲ್ಲ ಅನ್ನೋದು ಇವತ್ತೇನು ಘೋಷಣೆ ಮಾಡಿದ್ನಲ್ಲ, ನಾಳೆ ಗೊತ್ತಾಗತ್ತೆ. ಅವಾಗ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ನಾನು. ಯಾವ ಮಠಾಧೀಶರು ತಮ್ಮ ಬೆಂಬಲಕ್ಕಿದ್ದಾರೆ? ಈ ಮೈಸೂರು ಭಾಗದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇರ್ಬೋದು, ಸುತ್ತಮಠ ಇರ್ಬೋದು, ಚುಂಚನಗಿರಿ ಮಠ ಇರ್ಬೋದು, ಮಧ್ಯ ಕರ್ನಾಟಕದಲ್ಲಿ ಮುರುಘಾ ಮಠ ಇರ್ಬೋದು, ಅಥವಾ ಸಿರಿಗೆರೆ ಇರ್ಬೋದು, ಅಲ್ಲಿ ನಿಮ್ಮಲ್ಲಿ ಹುಬ್ಳಿ 3000 ಮಠ ಇರ್ಬೋದು, ತೋಟಗಾರ ಮಠ. ಗೊತ್ತಾಯ್ತು. ಈ ಅಲ್ಲ ಪ್ರಮುಖ ಮಠಗಳಲ್ಲಿ ಯಾವ ಮಠಗಳು ತಮ್ಮ ಬೆಂಬಲಕ್ಕೆ ನಿಂತಿವೆ? ಲೋಕೋ ಭಿನ್ನ ರುಚಿಹಿ ಅಂತಕ್ಕಂಥದ್ದು ಒಂದು ಮಾತಿದೆ. ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥದ್ದೇನಿಲ್ಲ. ಕೆಲವರು, ಈಗ ಉದಾಹರಣೆಗಾಗಿ ನಮ್ಮ ಧಾರವಾಡದ ಪ್ರತಿಷ್ಠಿತ ಮುರುಘಾ ಮಠದ ಸ್ವಾಮಿಗಳು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ 2 ಸುದ್ದಿಗೋಷ್ಠಿಗಳಲ್ಲಿ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ಅವರು ಪಾಲ್ಗೊಂಡು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುವಾಗ ಮಗ್ಗಲು ಕೂತ್ಕೊಂಡಿದ್ರು. ಮರುದಿವಸ ಅವರಿಗೆ 8 ಜನ ಆ ಪಕ್ಷದವ್ರನ್ನ ಕಳಿಸಿ ಅವ್ರ ಮೇಲೆ ಮಲ್ಕೊಂಡ ಸ್ವಾಮಿಗಳನ್ನು ಎಬ್ಬಿಸಿ ಗುಂಡಾಗಿರಿಯಲ್ಲಿ ವರ್ತನೆಯನ್ನು ಮಾಡಿ, ಇವರು ತೆಗೆದುಕೊಂಡು ಹೋಗಿರುವ ಪತ್ರವನ್ನು ಅವರ ಕೈಯಲ್ಲಿ ಕೊಟ್ಟು ಇದನ್ನು ಓದಬೇಕು ಅಂತೇಳಿ ಓದಿಸಿ ವಿಡಿಯೋ ಮಾಡಿಕೊಂಡು ಅದನ್ನು ಸಮಾಜಕ್ಕೆ ಹರಿಬಿಟ್ಟಿದ್ದನ್ನು ನೋಡಿದರೆ ಬಹುಶಃ ಮಠಾಧಿಪತಿಗಳು ಬಾಯಿ ಬಿಡಬಾರದು, ಮಠಾಧಿಪತಿಗಳು ಯಾವುದೇ ಅವ್ರ ವಿರುದ್ಧ ಮೀಟಿಂಗ್ಗಳನ್ನು ಕೂಡಬಾರ್ದು. ಏನು ಬ್ರಿಟಿಷ್ ಗೌರ್ಮೆಂಟ್ನಾಗ ಒಂದು ಪಾಲಿಸಿ ಇತ್ತು ನೋಡ್ರಿ, ಹೊರಗೆ ಬಂದವ್ರನ್ನ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತೇಳಿ, ಸೇಮ್ ಬ್ರಿಟಿಷ್ ಗೌರ್ಮೆಂಟಿನ ಪಾಲಿಸಿಗಳನ್ನು ಜೋಶಿಯವರು ತಂದು ನಿಲ್ಲಿಸಿದ್ದಾರೆ. ಮಠಾಧಿಪತಿಗಳು ಯಾರೇ ಹೇಳಿಕೆ ಕೊಟ್ಟರೆ ಅದು ಅವರ ಭಯಕ್ಕೆ ಕೊಟ್ಟಿರುವಂಥ ಹೇಳಿಕೆನೇ ಹೊರತಾಗಿ ಅದು ನನ್ನ ವಿರುದ್ಧ ಕೊಟ್ಟಿರುವಂಥ ಹೇಳಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಠಾಧಿಪತಿಗಳಿಗೆ ನನ್ನ ಹೋರಾಟ ಬಹಳಷ್ಟು ಮನವರಿಕೆಯಾಗಿದೆ ಅಂತಕ್ಕಂಥದ್ದನ್ನು, ಯಾರೇ ನನ್ನ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದು ಜೋಶಿಯವರ ಅಥವಾ ಹೈಕಮಾಂಡಿನವರ ಒತ್ತಡಕ್ಕೆ ಕೊಟ್ಟ ಹೇಳಿಕೆ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ. ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ನನ್ನ ಹೋರಾಟಕ್ಕೆ ಕಾವಿಧಾರಿಗಳು ಬೆಂಬಲವನ್ನು ಸೂಚಿಸಿದ್ದಾರೆ. ಸಾಹಿತಿಗಳು, ರೈತರು, ವಕೀಲರು, ಅಷ್ಟೇ ಅಲ್ಲ ಮಹಿಳೆಯರು, ಏನು 1-2 ವ್ಯಾಪಾರಿಗಳು, ನೌಕರರು, ಸಂತೋಷವನ್ನು ಮುಸ್ಲಿಮರು, ಇವತ್ತು ಕೂಡ ಇಲ್ಲಿ ಮುಸ್ಲಿಮರು ಒಬ್ಬರು ಬಂದಿದ್ರು, ಅವ್ರು ಎಲ್ಲಿ ಹೋದ್ರು ಏನು ನಾನು ಹೇಳ್ತೇನೆ ಅಂತ ಬಂದಿದ್ರು. ಅಂದರೆ ಪ್ರತಿಯೊಂದು ಸಮಾಜಗಳು ನನ್ನ ಹೋರಾಟವನ್ನು ಬೆಂಬಲಿಸಿವೆ. ಬಹಳ ವ್ಯವಸ್ಥಿತ ರೀತಿ ಒಳಗೆ ಈ ಚುನಾವಣೆ ನಡೀತದೆ ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ. ಈ ಬಾರಿ ಚುನಾವಣೆ ನಿಮ್ಮ ಹೋರಾಟ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾ ಇಲ್ಲ ಬಿಜೆಪಿ ವಿರುದ್ಧ? ನಾನು ದುರಾಡಳಿತದ ವಿರುದ್ಧ ಚುನಾವಣೆಗೆ ಬಂದಿದ್ದೇನೆ ಹೊರತಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಅನ್ನುವಂಥದ್ದು, ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಪ್ರಧಾನವಾಗಿದ್ದರು. ನನಗೆ ಇಲ್ಲಿಯವರೆಗೆ ಒಂದು ವ್ಯಕ್ತಿ ಪ್ರಧಾನ ಆಗಿದ್ದರು. ಈಗ
ದುರಾಡಳಿತದ ವ್ಯವಸ್ಥೆಯ ವಿರುದ್ಧ, ಈ ರಾಜಕೀಯ ಕಲುಷಿತಗೊಂಡಿರುವಂತಹ ವಾತಾವರಣದ ವಿರುದ್ಧ ನಾನು ಚುನಾವಣೆಗೆ ಬಂದಿದ್ದೇನೆ. ದುರಾಡಳಿತ ಅಂತಂದ್ರೆ ಜೋಶಿ ಅವರು ಮೋದಿ ಅವರ ಸಚಿವ ಸಂಪುಟ ಸಚಿವರಾಗಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ದುರಾಡಳಿತ ಅಂತ ನಾವು ಮೆಸೇಜ್ ಬರ್ತದ, ಅದು ಕೇವಲ ಜೋಶಿ ಅವರು ಮಾತ್ರ ಅಂತ ಬರ್ತದ, ಕಾಂಟ್ಯಾಕ್ಟ್ ಸೀಮಿತ ಅಂತ. ನನಗೇನಾದ್ರೂ ಮೋದಿ ಅವರ ಹತ್ರ ಹೋಗಿ ಮಾತಾಡೋ ಸ್ವಾತಂತ್ರ್ಯ ಇತ್ತು ಅಂತಂದ್ರೆ 10 ವರ್ಷದ ಹಿಂದೆ ಇವರು ದುರಾಡಳಿತದ ಬಗ್ಗೆ ನಾ ಹೇಳಿ ಬರ್ತಿದ್ದೆ. ನಮ್ಮಂಥವ್ರಿಗೆ ಅಲ್ಲಿ ಭೇಟಿಗೆ ಅವಕಾಶ ಇರೋದಿಲ್ಲ. ಅಲ್ರಿ ಈಶ್ವರಪ್ಪನಂತವ್ರಿಗೆ ಅಮಿತ್ ಶಾ ನಂತವ್ರು ಭೇಟಿ ಆಗೋದಿಲ್ಲ ಅಂತಂದ್ರೆ ನಮ್ಮಂಥವ್ರಿಗೆ ಮೋದಿ ಅವ್ರು ಭೇಟಿ ಆಗಕ್ಕೆ ಸಾಧ್ಯನಾ? ನೀವು ಇನ್ನೂ ಒಂದನ್ನು ಗಮನಿಸ್ಬೋದು. ಏನು ಅಂತಂದ್ರೆ ಕರ್ನಾಟಕದೊಳಗೆ 28 ಜನ ಸಂಸದರ ಆಯ್ಕೆಯಾಗಿ ಹೋದ್ರಲ್ಲ, ಜೋಶಿ ಅವರನ್ನು ಬಿಟ್ಟರೆ ಪ್ರಧಾನಮಂತ್ರಿಗಳ ಹತ್ರ ಯಾರಾದರೂ ನಿಮಗೆ ಕಂಡಾರನ್ನು ನನಗಂತೂ ಕಂಡಿಲ್ಲ. ಪ್ರಧಾನಮಂತ್ರಿಗಳ ಹತ್ರ ಅಂದರೆ ಇವರು ಯಾರಾದರೂ ಒಬ್ಬರು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡು ಬಿಟ್ರೆ ನನ್ನ ಎಲ್ಲಿ ಹೊರಗಿಟ್ಟುಗಿಟ್ಟಾರ ಅನ್ನೋದಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಯಾವ ಸಂಸದರನ್ನು ಬಿಡುವ ಪ್ರಯತ್ನವನ್ನು ಜೋಶಿ ಅವರು ಮಾಡಿಲ್ಲ, ಬಿಟ್ಟುಕೊಡುವ ಪ್ರಯತ್ನ ಮಾಡಿಲ್ಲ. ಅಂದರೆ ಒಂದು ಕಡೆಗೆ ಪ್ರಧಾನಮಂತ್ರಿಗಳನ್ನೂ ಸಹಿತ ನಿಯಂತ್ರಣ ಮಾಡುವ ಸಾಹಸವನ್ನು ಇವರು ಮಾಡಿದ್ದಾರೆ ಅನ್ನೋ ಭಾವನೆ ನಮಗೆ ಮಾಧ್ಯಮಗಳ ಮೂಲಕ, ಸಮಾಜದ ಮೂಲಕ ಗೊತ್ತಾಗಿದೆ. ತಮಗೆಲ್ಲ ಗೊತ್ತಿರಬಹುದು, ನಮ್ಮಲ್ಲಿ ಗದ್ದಿಗೌಡರು ಅವರು BJP ಸಂಸದರೇ, ನಮ್ಮಲ್ಲಿ ಶಿವಕುಮಾರ್ ಉದಾಸಿ ಅವರು BJP ಸಂಸದರೇ, ನಮ್ಮಲ್ಲಿ ಸಂಗಣ್ಣ ಕರಡಿಯವರು ಅವರು BJP ಸಂಸದರೇ, ನಮ್ಮಲ್ಲಿ ದಾವಣಗೆರೆ GM ಸಿದ್ದೇಶ್ ಅವರು BJP ಸಂಸದರೇ. ಇವರ ಹಾಗೆ ತುಳಿದು ಆಡಳಿತವನ್ನು ಮಾಡಲಿಲ್ಲ, ತಿಳಿದು ಆಡಳಿತ ಮಾಡಿದರೆ ಹೊರತಾಗಿ ಇವರಂಗೆ ಎಲ್ಲ ಸಮಾಜಗಳನ್ನ ತುಳಿದು ಆಡಳಿತ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿಲ್ಲ. ಇವತ್ತ ಅವ್ರ ಪಾಡಿಗೆ ಅವರೇ ನೊಂದುಕೊಂಡು ನಾನು ರಾಜಕಾರಣಕ್ಕೆ ಒಲ್ಲೆ, ನಾ ಚುನಾವಣೆಗೆ ಒಲ್ಲೆ ಅನ್ನುವಂಥ ಕೆಟ್ಟ ಭಾವನೆ ಅವರಿಗೆ ನೋವು, ಆ ನೋವು ಅದು ಪೇನ್ ಅದನ್ನ ಯಾರು ಕೇಳೋರಿಲ್ಲ. ನಾನು ಕೇಳ್ತೇನೆ, ಈಗ ಶಿವಕುಮಾರ್ ಉದಾಸಿ ಅವರು ನಾನು ಒಲ್ಲೆ ಅಂದ್ರಲ್ಲ, ಅವರನ್ನು ಯಾರಾದರೂ ರಾಷ್ಟ್ರ ಮಟ್ಟದ ನಾಯಕರು ಕುಂದಿರಿಸಿಕೊಂಡು ಯಾಕಪ್ಪ ಏನಾಗಿದೆ ನಾವಿದ್ದೇವೆ ಹೆದರಬೇಡ ಅನ್ನುವಂತಹ ಸಾಂತ್ವನದ ಮಾತನ್ನು ಆಡಿದ್ರ? 8 ಭಾಷೆಗಳನ್ನು ಬಲ್ಲವರಾಗಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಅನ್ನೋದು ನನ್ನ ಭಾವನೆ. ಅದು ನನಗೆ ಆತ್ಮೀಯರಾಗಿದ್ದರು ಅವರು ಬಹಳ ವರ್ಷಗಳಿಂದ. ಅಂತಹ ಯುವ ನಾಯಕರು ಪ್ರಧಾನಮಂತ್ರಿಗಳ ಹತ್ರ ಹೋಗ್ಲಾರ್ದಂಗೆ ಮಾಡಿರ್ತಕ್ಕಂಥದ್ದು ಇವರೇ ಕಾರಣ. ಅಂದರೆ ಯಾರಾದರೂ ಒಬ್ಬರು ಅಲ್ಲಿ ಹೋಗಿಬಿಟ್ರೆ ಅವ್ರ ಬುದ್ಧಿವಂತಿಕೆಯಿಂದ ಅವ್ರು ಆ ಕಡೆ ಸೋತ್ಕೊಂಡ್ಬಿಟ್ರೆ ನಾನು ಅಲ್ಲಿ ಇಲ್ದಂಗೆ ಆಗಿಬಿಟ್ಟೇನು, ಈ ರಾಜ್ಯದೊಳಗೆ ಕರ್ನಾಟಕ ರಾಜ್ಯದೊಳಗೆ ಏನು ನಾನು ಕುತಂತ್ರಗಳನ್ನು ಮಾಡಬೇಕಾಗಿದ್ದ ಅವಕಾಶ ಇರಲಾರ್ದಂಗೆ ಆದಿತ್ತು ಅನ್ನುವಂಥ ಭಾವನೆಯನ್ನು ಮೂಡಿಸ್ಲಿಕ್ಕಾಗಿ ಇವರು ಪ್ರಧಾನಮಂತ್ರಿಗಳ ಹತ್ರ ಯಾರನ್ನೂ ಬಿಟ್ಟಿಲ್ಲ. ತಾವು ಮತ್ತೇನಾದರೂ ಕೇಳಿ. ಎಲ್ಲರಿಗೂ ಧನ್ಯವಾದಗಳು. ಹಾಂ, ಓಕೆ. ಅದು ಕಾಂಗ್ರೆಸ್ ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡಿದಾಗ ಆ ವಿಚಾರವನ್ನು ಸಾರ್ವಜನಿಕರು ಮುಂದಿಡೋಣ, ಅದ್ರ ಬಗ್ಗೆ ಮಾತಾಡೋಣ. ನಾ ಯಾರು ಕೂಡ ಮಾತಾಡೋ ಪ್ರಯತ್ನವನ್ನು ಮಾಡಿಲ್ಲ, ಯಾರ ಹತ್ರ ಹೋಗೋ ಪ್ರಯತ್ನ ಮಾಡಿಲ್ಲ. ನನಗೆ ಬೇಕಾಗಿದ್ದು ಮತದಾರನಿಗೆ ಬೇಕಾಗಿದ್ದು ನಾನು ಅನ್ನುವಂಥದ್ದನ್ನು ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ರೇಣು ಪ್ರಸನ್ನ ಅವರು ವಂದನಾರ್ಪಣೆಯನ್ನು ಮಾಡ್ತಾರೆ. ಈಗ ಮಾಧ್ಯಮದ ಪ್ರತಿನಿಧಿಗಳಿಗೆ ನಮ್ಮ ವಿಚಾರಗಳನ್ನು ಪತ್ರಿಕೆಗಳ ಮೂಲಕ ಯಾಕೆ ಅಂತ ನೀವು ಅವತ್ತಿನ ದಿವಸ ನೋಡ್ಕೊಂತ ಬರ್ರಿ. ಆ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅವಾಗ ಅದನ್ನೇ ಮಾಡಿದ್ದಾರೆ. ನಾನು ಕೇಳ್ತಾ ಇರೋದು, ದಲಿತರಿಗೆ ಶಿಕ್ಷಣ ಖಾತೆಯನ್ನು ನಿಭಾಯಿಸುವ ಬುದ್ಧಿಮಟ್ಟ ಇಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದ್ದೇನೆ. ಹೌದು, ನಾನು ಈ ತಪ್ಪ ಕಲ್ಪನೆ ನಿಮಗೆ ಆಗುತ್ತೆ ಅಂತೇಳಿ 6 ತಿಂಗಳ ಮೊದಲು ಅವ್ರಿಗೆ ಹೇಳಿದ್ದೇನೆ. ತಂದೆ ಮಗನನ್ನು ಕುಂದಿರಿಸಿಕೊಂಡು 6 ತಿಂಗಳ ಚುನಾವಣೆಯ ಟಿಕೆಟ್ ಘೋಷಣೆ ಆಗುವ ಪೂರ್ವದಲ್ಲಿ 6 ತಿಂಗಳ ಮೊದಲ ನಿಮಗೆ ಮೋಸ ಮಾಡುವವರೇ ಜೋಶಿ ಅವರು ಮತ್ತು ಅವರ ಸ್ನೇಹಿತರು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಈಗ ಗುರುಗಳು ಹಂಗಿದ್ರೆ ಟಿಕೆಟ್ ಈಗ ಈಶ್ವರಪ್ಪನವರು ಹೇಳ್ತಾರೆ ಯಡಿಯೂರಪ್ಪನವರಿಂದಾಗಿ ನನ್ನ ಮಗನ ಟಿಕೆಟ್ ಮಿಸ್ ಆಯಿತು ಅಂತ. ಈಗ ಈಶ್ವರಪ್ಪನವರು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನೀವು ಲಿಂಗಾಯತ ಸಮುದಾಯಕ್ಕೆ ನೀವು ಬೆಂಬಲ ಘೋಷಿಸಿ ಅಲ್ಲಿ ರಾಘವೇಂದ್ರನ ಸೋಲಿಸಿ ಈಶ್ವರಪ್ಪನ ಗೆಲ್ಸಿ ಅಂತ ಕರೆ ಕೊಡ್ಬೋದಲ್ಲ. ಒಂದ್ ವೇಳೆ ಈಶ್ವರಪ್ಪನವ್ರನ್ನ ಆಗಿರೋಂಥ ಅವಮಾನವನ್ನ ಸರಿಪಡಿಸುವ ಉದ್ದೇಶ ನಿಮಗಿದ್ರೆ ನೋಡಿ, ಮತದಾರರು ಪ್ರಜ್ಞಾವಂತರಿರುವ ಕಾರಣ ಮತದಾರರಿಗೆ ಇವರನ್ನೇ ಆರಿಸಿರಿ ಅಂತ ಹೇಳುವ ಅವಶ್ಯಕತೆ ಅಲ್ಲಿಲ್ಲ ಅನ್ನುವಂತಹದ್ದು ನನ್ನ ಭಾವನೆ. ಈಶ್ವರಪ್ಪನವರನ್ನ ಸಾಕಷ್ಟು ಬಳಸಿಕೊಂತು. ಬಹುಶಃ ಈಶ್ವರಪ್ಪನವರಿಗೆ ಎಷ್ಟರ ಮೆಟ್ಟಿಗೆ ಅವಮಾನ ಮಾಡಿದ್ರು ಅಂದ್ರೆ ದಿಲ್ಲಿಗೆ ಬರಲಿಕ್ಕೆ ಹೇಳಿ ಸೌಜನ್ಯಕ್ಕೆ 1 ನಿಮಿಷ ಭೇಟಿ ಆಗಲಾರ್ದಂತಹದ್ದು. ಕರ್ನಾಟಕದ ಪ್ರತಿಷ್ಠಿತ ಸಮಾಜದ ಒಬ್ಬ ನಾಯಕ ಕರೆಯ ಮೇರೆಗೆ ಅಂದ್ರೆ ಆ ಕರೆಗೆ ಬೆಲೆ ಕೊಟ್ಟು ಹೋದಾಗ 1 ನಿಮಿಷ ಅವ್ರನ್ನ ಭೇಟಿ ಆಗುವ ಸೌಜನ್ಯವನ್ನ ತೋರಿಸದೇ ಇರೋದು
ಅವರ ಅಹಂಕಾರಕ್ಕೂ ಕೂಡ ಹಿಡಿದ ಕನ್ನಡಿಯಾಗಿದೆ. ಯಡಿಯೂರಪ್ಪ ಕೂಡ ಅವ್ರು ಅವಮಾನ ಮಾಡಿದ್ರು, ಯಡಿಯೂರಪ್ಪ ಕೂಡ ಮೋಸ ಮಾಡಿದ್ರು ಅಂತ ನೀವು ಒಪ್ತಿರೋದನ್ನ? ನಾನು ಅವರಿಗೇನು ಮೋಸ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಮೆಟ್ಟಿಗೆ ಒಂದು ನಿಮಿಷ ಈಶ್ವರಪ್ಪನವರಿಗೆ ಯಡಿಯೂರಪ್ಪನವರಿಂದ ಏನು ಮೋಸ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಸತ್ಯ ಏನು ಅಂತಂದ್ರೆ, ನಿಮಗೆ ಜೋಶಿ ಅವರಿಂದ ಮೋಸ ಆಗುತ್ತೆ ಅನ್ನುವಂತಹ ಸತ್ಯವಾದ ಮಾತನ್ನ ಅವ್ರ ಮುಂದೆ ನಾನು ಇಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ನಾ ಏನು ಹೇಳಿದ್ದೇನೆ ಅದು ಆಗಿದೆ. ಈಶ್ವರಪ್ಪನವರು ಯಾರ ಮೇಲಾದ್ರೂ ಆರೋಪ ಮಾಡಲಿ, ಆದ್ರೆ 6 ತಿಂಗಳ ಮೊದಲ ನಾನು ಏನು ಹೇಳಿದ್ದೀನಿ ಅಂತಂದ್ರೆ, ನಿಮಗೆ ಮೋಸ ಆಗೋದೇ ಜೋಶಿ ಅವರಿಂದ, ಇದನ್ನು ಬರೆದು ಇಟ್ಕೋರಿ, ನಾನು 4 ಸಾಲಿನಲ್ಲಿ ಬರೆದು ಕೊಡ್ತೀನಿ ಇಟ್ಕೋರಿ ಎಂದೆ. ಬೇಡ ಸ್ವಾಮೀಜಿ ನೆನಪಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಕಮ್ಯುನಿಟಿಗೆ ಒಂದೇ ಒಂದು ಜಾಗವನ್ನು ಕೊಡದೆ 2% ಇರ್ತಕ್ಕಂತಹ ಇವರು 3 ಸ್ಥಾನದಲ್ಲಿ ಚುನಾವಣೆಗೆ ಇಳಿದಿರ್ತಕ್ಕಂತಹದ್ದು, ಇದಕ್ಕಿಂತ ಜಾತೀಯತೆ ತಮ್ಗೆ ಏನ್ ಬೇಕು ಅಂತಕ್ಕಂಥದ್ದು ಅಲ್ಲಿ ಎದ್ದು ಕಾಣ್ತದೆ. ಈ ಎಲ್ಲ ವಿಚಾರಗಳನ್ನ ನಾನು ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ. ಅಂದ್ರೆ ಇವರು ಕೇಂದ್ರವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ದುರಾಡಳಿತವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹದ್ದಕ್ಕೆ ನಾನು ಕಾರಣನಾಗಿದ್ದೇನೆ. ನೀವು ಜೋಶಿ ಅವ್ರ ವಿರುದ್ಧ ಆರೋಪ ಮಾಡಿದ್ದೀರಾ, ಲಿಂಗಾಯತ ಸಮಾಜ ಮತ್ತೆ ಬೇರೆ ಸಮಾಜಗಳನ್ನ ತುಳಿದಿದ್ದಾರೆ ಅಂತ. 1-2 ಉದಾಹರಣೆ ಕೊಡ್ಬೋದಾ? ಯಾವ ರೀತಿಲಿ, ಹೇಗೆ? ಈಗಾಗಲೇ ನಾನು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಸಾಕಷ್ಟು ಸುದ್ದಿಗೋಷ್ಠಿಗಳನ್ನು ಮಾಡಿ ಆ ಎಲ್ಲ ವಿಚಾರಗಳನ್ನು ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದೇನೆ. ಇವತ್ತಿನ ದಿವಸ ಮರಳಿ ಆ ವಿಚಾರಗಳನ್ನು ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೇನೆ. ನಿಮ್ಮನ್ನ ಹಿಂದೆ ಕಾಂಗ್ರೆಸ್ನವರು ನಮ್ಗೆ ಟಿಕೆಟ್ ಅನ್ನ ಕೊಡ್ತೀವಿ ಸ್ಪರ್ಧಿಸಿ ಅಂತ ಒಂದು ಚರ್ಚೆ ಆಗಿತ್ತು. ಡಿ.ಕೆ. ಶಿವಕುಮಾರ್ ಒಪ್ಪಿದ್ರು, ಸಿದ್ದರಾಮಯ್ಯ ಅವ್ರಿಗೆ ಒಪ್ಪಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಒತ್ತಡ ಹಾಕಿ ಟಿಕೆಟ್ ತಪ್ಪಿಸಿದ್ರು ಅಂತ ಆರೋಪ ಇದೆ. ನಿಜನ ಗುರುಗಳೇನು? ನೋಡಿ, ಆ ಪಕ್ಷದವರು ಎಲ್ಲೂ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ, ಈ ಪಕ್ಷದವರು ಎಲ್ಲಿ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ. ನಾವು ಕೂಡ ಯಾರ್ದವ್ರ ಮನೆಗೂ ಹೋಗಿಲ್ಲ, ಟಿಕೆಟ್ ಕೊಡ್ರಿ ಅಂತ ಯಾರ ಮನೆಗೂ ಕೂಡ ನಾವು ಹೋಗಿಲ್ಲ. ಅದು ಹೇಗೆ ಸುದ್ದಿ ಬಂತು ಅಂತಕ್ಕಂಥದ್ದನ್ನು ಸುದ್ದಿ ಮಾಡಿದವ್ರನ್ನ ಕೇಳಬೇಕೇ ಹೊರತಾಗಿ ನೀವು ಆ ಪ್ರಶ್ನೆ ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಟಿಕೆಟ್ ಒಂದ್ ವೇಳೆ ಕೊಟ್ಟು ಈಗಲೂ ಸಹ ಚಾನ್ಸಸ್ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಒಂದ್ ವೇಳೆ ಕಾಂಗ್ರೆಸ್ ಅವರು ಟಿಕೆಟ್ ಅನ್ನ ದಿಂಗಲೇಶ್ವರ ಟಿಕೆಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀರಾ? ಈಗ ನಮ್ಮ ಜನಗಳು, ಧಾರವಾಡ ಮತಕ್ಷೇತ್ರದ ಜನಗಳು ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ತೀರ್ಮಾನವನ್ನು ಸಾರ್ವಜನಿಕರ ಮುಂದೆ ನಾವು ಇಟ್ಟಿದ್ದೇವೆ. ಮುಂದೆ ಅಂತಹ ಪ್ರಸಂಗಗಳು ಬಂದಾಗ ಅದನ್ನು ಕೂಡ ಸಾರ್ವಜನಿಕರ ಮುಂದೆ ಇಟ್ಟು ನಾವು ತೀರ್ಮಾನ ತೆಗೆದುಕೋತೀವಿ ಹೊರತಾಗಿ ನಾವು ಮೊದಲಿಂದ ಹೇಳ್ಕೊತ ಬಂದೀವಿ, ಮಠಾಧಿಪತಿಗಳು ಸ್ವತಂತ್ರರಲ್ಲ, ಅವರು ಸಮಾಜದ ಆಸ್ತಿ. ಎಲ್ಲ ಸಮಾಜದ ಮಕ್ಕಳಿದ್ದಂಗೆ ನಾ ಹೇಳ್ತಾ ಇರೋದು ಬರೀ ಲಿಂಗಾಯತರಲ್ಲ, ಅದರಲ್ಲಿ ವಿಶೇಷವಾಗಿ ನಾವಂತೂ ಭಾವೈಕ್ಯತಾ ಸ್ವಾಮಿಗಳಾಗಿರೋದ್ರಿಂದ ದಲಿತ ಸಮಾಜಗಳಿಗೂ ನಾವು ಮಕ್ಕಳಿದ್ದಂಗೆ, ಲಿಂಗಾಯತ ಸಮಾಜಕ್ಕೂ ನಾವು ಮಕ್ಕಳಿದ್ದಂಗೆ, ಬ್ರಾಹ್ಮಣ ಸಮಾಜಕ್ಕೂ ನಾವು ಮಕ್ಕಳಿದ್ದಂಗೆ. ನಾವು ಆ ಸಮಾಜದ ಮಗುವಿನ ಸ್ವರೂಪದಲ್ಲಿದ್ದಾಗ ನಮ್ಮ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಎಲ್ಲ ಸಮಾಜಗಳ ನಿರ್ಧಾರಕ್ಕೆ ಮತ್ತು ಧಾರವಾಡದ ಮತಕ್ಷೇತ್ರದ ಜನರಿಗೆ ಬಿಟ್ಟಿದ್ದೇ ಹೊರತಾಗಿ ಅದು ನಮ್ಮ ತೀರ್ಮಾನ ಸ್ವತಂತ್ರವಾಗಿರೋದಿಲ್ಲ. ಸ್ವಾಮೀಜಿಗಳೇ, ನೀವು ಒಂದು ಪಕ್ಷೇತರಾಗಿ ನಿಲ್ಬೇಕು ಅಂತ ಹೇಳ್ತಾ ಇದ್ದೀರಾ, ನಿಲ್ತೀರಾ? ಇಲ್ಲಲ್ಲ, ಒಂದು ನೀವು ಇರ್ಲಿಲ್ಲ ಅಂತ ಅನ್ಕೊಂತೀನಿ. ನಾನು ಮೊದಲನೇ ಘೋಷಣೆನ ನಾನು ಏನ್ ಮಾಡಿದೆ ಅಂದ್ರೆ, ಪಕ್ಷೇತರವಾಗಿ ಧಾರವಾಡ ಮತಕ್ಷೇತ್ರದಿಂದ ಸ್ಪರ್ಧಿಸ್ತೇನೆ, ಈ ಸಾರಿ 2024ರಲ್ಲಿ ಸ್ಪರ್ಧಿಸ್ತೇನೆ ಅಂತ ನಾನು ಹೇಳಿದೆ. ಬಹುಶಃ ತಾವು ಅವಾಗ ಇನ್ನೂ ಬಂದಿದ್ದಿಲ್ಲ ಅನ್ಕೋತೀನಿ. ಆದ್ರೆ ಇವಾಗ ನೀವು ಪ್ರಹ್ಲಾದ್ ಜೋಶಿ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಇದು ನಿಮ್ಮ ಗೆಲುವಿಗೆ ಒಂದು ಕಾರಣ ಆಗಲಿ ಅಂತ ಮಾಡ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಏನಾಗಿದೆ ಅಂತಂದ್ರೆ, ನಾನು ತಮಗೆ ಇನ್ನೂ ಒಂದು ಬಹುಶಃ ಅದನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ. ನಾನು ಹೇಳಿದ್ದನ್ನ, ಎರಡೂ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಏನಾಗಿದೆ, ಇಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡು ನೀನು ನಿಂತಂಗೆ ಮಾಡು, ನಾ ಗೆದ್ದಂಗೆ ಮಾಡ್ತೀನಿ ಅಂತ ಹೇಳಿ ತಮಗೆ ಗೊತ್ತಿರಬಹುದು. ನೋಡಿ, ಜೋಶಿ ಅವರಿಗೆ ಟಿಕೆಟ್ ಸಿಕ್ಕ ಕೂಡಲೇ 3 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಘೋಷಣೆ ಮಾಡ್ತಾರೆ. ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿ ಹೆಸರು ಘೋಷಣೆ ಆದ ಕೂಡಲೇ 5 ಲಕ್ಷ ಮತಗಳ ಅಂತರದಿಂದ ನಾನು ಆರಿಸಿ ಬರ್ತೇನೆ ಅಂತ ಘೋಷಣೆ ಮಾಡ್ತಾರೆ. ನಾನು ಪ್ರಶ್ನೆ ಕೇಳ್ತೇನೆ, 5 ಲಕ್ಷ ಅಂತರದ ಮತಗಳು ಇವ್ರ ಕಿಶದಲ್ಲಿದ್ದಾವ ಅನ್ನುವಂಥ ಪ್ರಶ್ನೆಯನ್ನ ಈ ಮಾಧ್ಯಮದ ಮೂಲಕ ನಾ ಮಾಡಬೇಕಾಗಿದೆ. ಅಂದ್ರೆ ಹೊಂದಾಣಿಕೆ ಅಭ್ಯರ್ಥಿ ಆಗಿದೆ ಅನ್ನೋದಕ್ಕೆ ಅವರ 5 ಲಕ್ಷ ಸಾಕ್ಷಿಯಾಗಿದೆ. ಬಹುಶಃ ನಾನು ಸೋಲುವ ಅಭ್ಯರ್ಥಿಯನ್ನು ಹಾಕಿಸಿಕೊಂಡು ಬಂದಿದ್ದೇನೆ, ಆ ತಂತ್ರಗಾರಿಕೆಯನ್ನು ಅಲ್ಲೂ ಕೂಡ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ. ಹಾಗಾಗಿ ನಂದು 5 ಲಕ್ಷದ ಅಂತರ 2,05,076 ಮತಗಳಿಂದ ಹೋದ ಸಾರಿ ಅವರು ಆರಿಸಿ ಬಂದವರು ಏಕಕಾಲಕ್ಕೆ ಅದನ್ನು 5 ಲಕ್ಷಕ್ಕೆ ಏರಿಸ್ತಾರೆ. ಯಾರು ಏರಿಸಬೇಕು 5 ಲಕ್ಷದ ಅಂತರವನ್ನ? ಮತದಾರ ಏರಿಸಬೇಕೇ ಹೊರತಾಗಿ ಮತದಾರನ ಪೂರ್ವದಲ್ಲಿ ಆ ಎಲ್ಲ ಮತಗಳು ನನ್ನ ಮನೆಯೊಳಗೆ ಬಿದ್ದು ಒದ್ದಾಡ್ತವೆ ಅನ್ನುವಂಥ ಭ್ರಮದೊಳಗೆ
ಇವರು 5 ಲಕ್ಷ ಮತಗಳ ಅಂತರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ ಲೆವೆಲ್ಗೆ ಅವರು ತಮ್ಮ ಅಧಿಕಾರದ ಮದದಲ್ಲಿ ಅಹಂಕಾರದಲ್ಲಿ ವಿರಾಜಮಾನರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ರಾಜಕೀಯ ಪ್ರವೇಶ ಮಾಡಿದ್ರೆ ಸರ್, ಈಗ ಟೀಕೆ ಟಿಪ್ಪಣಿಗಳು ಕೂಡ ಸಾಕಷ್ಟು ಬರ್ತವೆ, ಅದು ಹೇಗೆ ಪರಿಗಣಿಸ್ತಾರೆ? ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ನಮಗ ಹೇಳಿ 900 ವರ್ಷಗಳ ಹಿಂದೆ ಹೇಳಿದ್ದಾಳೆ. ಅದನ್ನು ನಾವು ಸಣ್ಣ ಮಕ್ಕಳಿದ್ದಾಗ ಕಲಿತಿದ್ದೇವೆ. ಅತ್ಯಂತ ಸಣ್ಣ ಮಕ್ಕಳಿದ್ದಾಗ ಸ್ತುತಿ ನಿಂದೆಗಳು ಬಂದರೆ ಹೊರಗೆ ಕೋಪವ ತಾಳದೆ ಅಲ್ಲ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅವಳು ಹೇಳಿದ್ದಾಳೆ ಅಕ್ಕ ಮಹಾದೇವಿ. ಜೊತೆಗೆ ಇನ್ನೂ ಒಂದು ಬಸವಣ್ಣನವರ ವಚನ ಇದೆ, ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಪರಮಶಿವಯೋಗಿಯ ಬಂಧುಗಳಯ್ಯ, ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅಂದ್ರೆ 900 ವರ್ಷಗಳ ಹಿಂದೆ ನಿಂದಕರು ಇದ್ರು ಅಂತ ಹೇಳಿದ ಮೇಲೆ ಈಗಿರಬಾರ್ದು ಅಂತ ಏನಿಲ್ಲ. ನಿಂದಕರು ಎಂದು ಮಾನವರು ಹುಟ್ಟಿದ್ದಾರೆ ಅಂದೇ ಹುಟ್ಟಿದ್ದಾರೆ, ಹೊಗಳುವವರು ಕೂಡ ಅಂದೇ ಹುಟ್ಟಿದ್ದಾರೆ. ಯಾವುದೇ ನಿಂದೆಗಳಿಗೆ ನಾವು ತಲೆಗೊಳ್ಳುವಷ್ಟು ಸಮಯನೂ ಕೂಡ ನಮ್ಮ ಹತ್ರ ಇಲ್ಲ, ಅದನ್ನು ಓದುವಷ್ಟು ಸಮಯ ನಮ್ಮ ಹತ್ರ ಇಲ್ಲ, ಅದನ್ನು ನೋಡುವಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ನಾವು ಸಮಾಜ ಸೇವಕರಾಗಿರೋದ್ರಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೇವೆ ಹೊರತಾಗಿ ನಿಂದಕರ ನಿಂದೆಗಳನ್ನ ಕೇಳುವಷ್ಟು ನೋಡುವಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಅದರ ಜೊತೆಗೆ ಇನ್ನೊಂದನ್ನು ಹೇಳ್ತೇನೆ, ಬಹುಶಃ ಅಮೇರಿಕದ ಅಧ್ಯಕ್ಷರು ಒಬ್ಬರಾದರು, ಅದರ ಹೆಸರು ಬಹುಶಃ ಅಬ್ರಹಾಂ ಲಿಂಕನ್ ಇರಬಹುದು ಅಂತ ನಾನು ಅನ್ಕೊಳ್ತೇನೆ. ಅಬ್ರಹಾಂ ಲಿಂಕನ್ ಅಮೇರಿಕದ ಅಧ್ಯಕ್ಷರಾದಾಗ ಅಮೇರಿಕದಲ್ಲಿ ಸಾಕಷ್ಟು ನಿಂದೆಗಳ ಸುರಿಮಳೆ, ಅಪವಾದಗಳ ಸುರಿಮಳೆ ಬಂದಾಗ ಅವರ ಅಭಿಮಾನಿಗಳೆಲ್ಲರೂ ಕೇಳ್ತಾರೆ, ಏನಂತ ಕೇಳ್ತಾರೆ, ಇಷ್ಟೊಂದು ನಿಂದೆಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ, ದಿನನಿತ್ಯವೂ ಕೂಡ ಪೇಪರ್ ಮಾಧ್ಯಮಗಳಿಗೆ ಎಲ್ಲದರಲ್ಲಿ ಬರ್ತಾ ಇದೆ, ಒಂದಕ್ಕಾದ್ರೂ ಉತ್ತರ ಕೊಡಬೇಕು ಅಂತ ಅಭಿಮಾನಿಗಳು ಬೇಡಿಕೊಂಡಾಗ ಅವ್ರು ಏನಂತಾರೆ ಅಮೇರಿಕದ ಅಧ್ಯಕ್ಷರಂದ್ರೆ, ನಿಂದಕರ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿಲ್ಲ, ಅಮೇರಿಕವನ್ನ ಉದ್ಧಾರ ಮಾಡಬೇಕು ಅಂತ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಿಂದಕರಿಗೆ ಉತ್ತರ ಕೊಡ್ಲಿಕ್ಕೆ ಸಮಯ ನನ್ನ ಹತ್ರ ಇಲ್ಲ ಅಂತ ಅವ್ರೇನಂದಾರಲ್ಲ, ಅದನ್ನೇ ನಾನು ರೋಲ್ ಮಾಡಲಾಗಿ ಇಲ್ಲಿ ಬಳಸಿಕೊಳ್ತೇನೆ. ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಧಾರವಾಡ ಮತಕ್ಷೇತ್ರದ ಜನತೆಗೆ ಅಷ್ಟೇ ಅಲ್ಲ, ದಕ್ಷಿಣ ಭಾಗದಲ್ಲಿ ಏನು ತಾರತಮ್ಯ ಅಡಗಿದೆ, ಇಡೀ ದಕ್ಷಿಣ ಭಾರತಕ್ಕೆ ಮಾದರಿಯಾಗುವ ಅದ್ಭುತ ಆಡಳಿತವನ್ನು ಬರುವ ದಿನಮಾನದಲ್ಲಿ ತಂದೆ ತೀರ್ತೇವೆ ಅಂತಕ್ಕಂತಹ ಒಂದು ಘೋಷಣೆಯನ್ನು ಕೂಡ ಇವತ್ತಿನ ದಿವಸ ನಾ ಮಾಡ್ತೇನೆ. ಜೋಶಿ ಅವರು ಕೂಡ ತಮ್ಮಿಂದ ಇದೇ ರೀತಿಯ ತಗೋತಾರಾಗಿದೆ, ತಾವು ಮಾಡಿದಂತ ಈಗ ಹೇಳಿಕೆಗಳು ಜೋಶಿ ಅವರು ಇದೇ ರೀತಿಯ ತಗೊಂತಾರಾಗಿದೆ. ಅದನ್ನ ಅವ್ರನ್ನ ಕೇಳೋದು ಬಹಳ ಚಲೋ. ಅವ್ರು ತೆಗೆದುಕೊಳ್ಳೋ ತೀರ್ಮಾನ ನಾನು ಹೆಂಗೆ ಹೇಳಕ್ಕಾಗುತ್ತೆ? ತಾವು ಕೂಡ ಜೋಶಿ ಅವರಿಗೆ ಹೇಳಿದ್ದಾರೆ, ಅವ್ರು ತೆಗೆದುಕೊಳ್ಳೋ ತೀರ್ಮಾನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನ ಅವ್ರನ್ನ ಕೇಳಿದ್ರೆ ಅವ್ರು ಏನು ತೀರ್ಮಾನ ತಗೊಂತಾರೆ ತಗೋಲಿ. ಅವರ ಎಲ್ಲ ತೀರ್ಮಾನಗಳನ್ನ ಅವರೆಲ್ಲ ಘೋಷಣೆಗಳನ್ನ ನಾವು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸ್ವೀಕಾರ ಮಾಡಲಿಕ್ಕೆ ಬಹಿರಂಗಕ್ಕೆ ಬಂದಿದ್ದೇವೆ. ಸರ್, ಈಗ ಚುನಾವಣೆಗೆ ನಿಲ್ತೀವಿ ಅಂತ ಹೇಳಿದ್ಮೇಲೆ ತಾವು ಚುನಾವಣೆ ಸ್ಪರ್ಧೆನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಯಡಿಯೂರಪ್ಪನವರು ತಮಗೆ ಫೋನ್ ಮಾಡಿದ್ರು ಅನ್ನೋಂಥ ಮಾಹಿತಿ ಇದೆ. ತಮ್ಮನ್ನ ಬಂದು ಭೇಟಿ ಸಹಜ, ಈಗ ಸಹಜವಾಗಿ ಅವರು ಮಾಧ್ಯಮದಲ್ಲೇ ಹೇಳಿದರು, ನಾನು ಸ್ವಾಮೀಜಿ ಅವರು ಕೂಡ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆ ಪ್ರಕಾರ ಅವರು ಮಾತಾಡಿದ್ದಾರೆ, ಅವರು ಚಿರಂಜೀವಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಧಾರವಾಡ ಭಾಗದಲ್ಲಿ ಯಾವ ರೀತಿ ಸುದ್ದಿಯನ್ನು ಹರಿಬಿಟ್ರು ಅಂತಂದ್ರೆ, ಯಡಿಯೂರಪ್ಪನವರು ನಿಲ್ಲಿಸಿದ್ದಾರೆ, ಜಗದೀಶ್ ಶೆಟ್ಟರ್ ನಿಲ್ಲಿಸಿದ್ದಾರೆ, ವಿಜಯೇಂದ್ರ ನಿಲ್ಲಿಸಿದ್ದಾರೆ, ಕಾಂಗ್ರೆಸ್ನವರು ನಿಲ್ಲಿಸಿದ್ದಾರೆ. ತಮ್ಮನ್ನ ತಾವು ಸುಧಾರಿಸಿಕೊಳ್ಳುವ ಸಲುವಾಗಿ, ತಮ್ಮ ದುರಾಡಳಿತವನ್ನು ಮುಚ್ಚುವ ಸಲುವಾಗಿ, ತಮ್ಮ ಮೇಲಿರುವ ಅಪವಾದಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಯಡಿಯೂರಪ್ಪನವ್ರ ಮೇಲೆ ಹಾಕೋದು, ಕಾಂಗ್ರೆಸ್ಸಿನ ಮೇಲೆ ಹಾಕೋದು, ಜಗದೀಶ್ ಶೆಟ್ಟರ್ ಮೇಲೆ ಹಾಕೋದು. ನನಗೆ ಜಗದೀಶ್ ಶೆಟ್ಟರು ಬಹಳಷ್ಟು ವಿನಂತಿ ಮಾಡಿಕೊಂಡ್ರು, ತಾವು ಹಿಂದಕ್ಕೆ ಸರಿಬೇಕು ಅಂತ. ಯಡಿಯೂರಪ್ಪನವರು ವಿನಂತಿ ಮಾಡಿಕೊಂಡ್ರು, ಕೇಂದ್ರದಿಂದ ಬಂದಿರತಕ್ಕಂಥವರು ಕೂಡ ನನಗೆ ಬಹಳಷ್ಟು ವಿನಂತಿ ಮಾಡಿಕೊಂಡ್ರು. ಇಲ್ಲಿ ಬಂದಿರುವಂಥ ಸಮಸ್ಯೆ ಏನು ಅಂತಂದ್ರೆ, ಆ ನಾಡಿನ ರಕ್ಷಣೆ ಬಹಳ ಮಹತ್ವದ್ದಾಗಿದೆ ಹೊರತಾಗಿ ಈಗ ಪಕ್ಷಗಳಿಗೆ, ಆ ರಾಷ್ಟ್ರೀಯ ಪಕ್ಷ ಅಂತ ನಾವೇನು ಕರಿತೀವಲ್ಲ, ಬಿಜೆಪಿಗೆ ಜೋಶಿ ಅವರನ್ನ ಕಾಪಾಡುವುದು ಬಹಳ ಅನಿವಾರ್ಯ ಆಗಿದೆ. ನಮಗೆಲ್ಲ ಆ ಧಾರವಾಡ ಮತಕ್ಷೇತ್ರದ ಜನರನ್ನ ಕಾಪಾಡುವುದು ನಮಗೆ ಅನಿವಾರ್ಯ ಆಗಿದೆ. ಬಿಜೆಪಿ ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಿಚಾರವನ್ನು ಹೇಳಿದ್ರೆ, ಇದರ ಜೊತೆಗೆ ನಿಮ್ಮ ಸಮುದಾಯದವರೇ ಆದಂತ ಯಡಿಯೂರಪ್ಪನವರು ಬಿಜೆಪಿ ಇದ್ದಾರೆ, ಅವರು ಈ ನಿಮ್ಮ ಹೇಳಿಕೆಗೆ ನಿಮ್ಮ ಪರ ನಿಲ್ತಾರ? ಈಗ ಯಾರು ನನ್ನ ಪರ ನಿಲ್ತಾರ, ಯಾರು ನನ್ನ ಪರ ನಿಲ್ಲೋದಿಲ್ಲ ಅನ್ನೋದು ಇವತ್ತೇನು ಘೋಷಣೆ ಮಾಡಿದ್ನಲ್ಲ, ನಾಳೆ ಗೊತ್ತಾಗತ್ತೆ, ಅವಾಗ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ನಾನು. ಯಾವ ಮಠಾಧೀಶರು ತಮ್ಮ ಬೆಂಬಲಕ್ಕಿದ್ದಾರೆ? ಈಗ ಈ ಮೈಸೂರು ಭಾಗದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಚುಂಚನಗಿರಿ ಮಠ ಇರ್ಬೋದು, ಮಧ್ಯ ಕರ್ನಾಟಕದಲ್ಲಿ ಮುರುಘಾ ಮಠ ಇರ್ಬೋದು ಅಥವಾ ಸಿರಿಗೆರೆ ಇರ್ಬೋದು, ಅಲ್ಲಿ ನಿಮ್ಮಲ್ಲಿ ಹುಬ್ಳಿ 3000 ಮಠ ಇರ್ಬೋದು, ದೊಡ್ಡದಾರ ಮಠ, ಗೊತ್ತಾಯ್ತು. ಈ ಅಲ್ಲ ಪ್ರಮುಖ ಮಠಗಳಲ್ಲಿ ಯಾವ ಮಠಗಳು ತಮ್ಮ ಬೆಂಬಲಕ್ಕೆ ನಿಂತಿವೆ? ಲೋಕೋ ಭಿನ್ನ ರುಚಿಹಿ ಅಂತಕ್ಕಂಥದ್ದು ಒಂದು ಮಾತಿದೆ. ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥದ್ದೇನಿಲ್ಲ. ಕೆಲವರು, ಈಗ ಉದಾಹರಣೆಗಾಗಿ
ನಮ್ಮ ಧಾರವಾಡದ ಪ್ರತಿಷ್ಠಿತ ಮುರುಘಾ ಮಠದ ಸ್ವಾಮಿಗಳು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ 2 ಸುದ್ದಿಗೋಷ್ಠಿಗಳಲ್ಲಿ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಅವರು ಪಾಲ್ಗೊಂಡು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುವಾಗ ಮಗ್ಗಲು ಕೂತ್ಕೊಂಡಿದ್ರು. ಮರುದಿವಸ ಅವರಿಗೆ 8 ಜನ ಆ ಪಕ್ಷದವ್ರನ್ನ ಕಳಿಸಿ ಅವ್ರ ಮೇಲೆ ಮಲ್ಕೊಂಡ ಸ್ವಾಮಿಗಳನ್ನು ಎಬ್ಬಿಸಿ ಗುಂಡಾಗಿರಿಯಲ್ಲಿ ವರ್ತನೆಯನ್ನು ಮಾಡಿ ಇವರು ತೆಗೆದುಕೊಂಡು ಹೋಗಿರುವ ಪತ್ರವನ್ನು ಅವರ ಕೈಯಲ್ಲಿ ಕೊಟ್ಟು ಇದನ್ನು ಓದಬೇಕು ಅಂತೇಳಿ ಓದಿಸಿ ವಿಡಿಯೋ ಮಾಡಿಕೊಂಡು ಅದನ್ನು ಸಮಾಜಕ್ಕೆ ಹರಿಬಿಟ್ಟಿದ್ದನ್ನು ನೋಡಿದರೆ ಬಹುಶಃ ಮಠಾಧಿಪತಿಗಳು ಬಾಯಿ ಬಿಡಬಾರದು, ಮಠಾಧಿಪತಿಗಳು ಯಾವುದೇ ಅವ್ರ ವಿರುದ್ಧ ಮೀಟಿಂಗ್ಗಳನ್ನು ಕೂಡಬಾರ್ದು. ಏನು ಬ್ರಿಟಿಷ್ ಗೌರ್ಮೆಂಟ್ನಾಗ ಒಂದು ಪಾಲಿಸಿ ಇತ್ತು ನೋಡ್ರಿ, ಹೊರಗೆ ಬಂದವ್ರನ್ನ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತೇಳಿ, ಸೇಮ್ ಬ್ರಿಟಿಷ್ ಗೌರ್ಮೆಂಟಿನ ಪಾಲಿಸಿಗಳನ್ನು ಜೋಶಿಯವರು ತಂದು ನಿಲ್ಲಿಸಿದ್ದಾರೆ. ಮಠಾಧಿಪತಿಗಳು ಯಾರೇ ಹೇಳಿಕೆ ಕೊಟ್ಟರೆ ಅದು ಅವರ ಭಯಕ್ಕೆ ಕೊಟ್ಟಿರುವಂಥ ಹೇಳಿಕೆನೇ ಹೊರತಾಗಿ ಅದು ನನ್ನ ವಿರುದ್ಧ ಕೊಟ್ಟಿರುವಂಥ ಹೇಳಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಠಾಧಿಪತಿಗಳಿಗೆ ನನ್ನ ಹೋರಾಟ ಬಹಳಷ್ಟು ಮನವರಿಕೆಯಾಗಿದೆ ಅಂತಕ್ಕಂಥದ್ದನ್ನು, ಯಾರೇ ನನ್ನ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದು ಜೋಶಿಯವರ ಅಥವಾ ಹೈಕಮಾಂಡಿನವರ ಒತ್ತಡಕ್ಕೆ ಕೊಟ್ಟ ಹೇಳಿಕೆ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ. ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ನನ್ನ ಹೋರಾಟಕ್ಕೆ ಕಾವಿಧಾರಿಗಳು ಬೆಂಬಲವನ್ನು ಸೂಚಿಸಿದ್ದಾರೆ. ಸಾಹಿತಿಗಳು, ರೈತರು, ವಕೀಲರು, ಅಷ್ಟೇ ಅಲ್ಲ ಮಹಿಳೆಯರು, ಏನು 1-2 ವ್ಯಾಪಾರಿಗಳು, ನೌಕರರು, ಸಂತೋಷವನ್ನು ಮುಸ್ಲಿಮರು, ಇವತ್ತು ಕೂಡ ಇಲ್ಲಿ ಮುಸ್ಲಿಮರು ಒಬ್ಬರು ಬಂದಿದ್ರು, ಅವ್ರು ಎಲ್ಲಿ ಹೋದ್ರು ಏನು ನಾನು ಹೇಳ್ತೇನೆ ಅಂತ ಬಂದಿದ್ರು. ಅಂದರೆ ಪ್ರತಿಯೊಂದು ಸಮಾಜಗಳು ನನ್ನ ಹೋರಾಟವನ್ನು ಬೆಂಬಲಿಸಿವೆ. ಬಹಳ ವ್ಯವಸ್ಥಿತ ರೀತಿ ಒಳಗೆ ಈ ಚುನಾವಣೆ ನಡೀತಿದೆ ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ. ನಾನು ದುರಾಡಳಿತದ ವಿರುದ್ಧ ಚುನಾವಣೆಗೆ ಬಂದಿದ್ದೇನೆ ಹೊರತಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಅನ್ನುವಂಥದ್ದು, ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಪ್ರಧಾನವಾಗಿದ್ದರು, ನನಗೆ ಇಲ್ಲಿಯವರೆಗೆ ಒಂದು ವ್ಯಕ್ತಿ ಪ್ರಧಾನ ಆಗಿದ್ದರು. ಈಗ ದುರಾಡಳಿತದ ವ್ಯವಸ್ಥೆಯ ವಿರುದ್ಧ, ಈ ರಾಜಕೀಯ ಕಲುಷಿತಗೊಂಡಿರುವಂತಹ ವಾತಾವರಣದ ವಿರುದ್ಧ ನಾನು ಚುನಾವಣೆಗೆ ಬಂದಿದ್ದೇನೆ. ದುರಾಡಳಿತ ಅಂತಂದ್ರೆ ಜೋಶಿ ಅವರು ಮೋದಿ ಅವರ ಸಚಿವ ಸಂಪುಟದ ಸಚಿವರಾಗಿದ್ದಾರೆ, ಅಂದ್ರೆ ಬಿಜೆಪಿ ಸರ್ಕಾರ ದುರಾಡಳಿತ ಅಂತ ನಾವು ಮೆಸೇಜ್ ಬರ್ತದ, ಅದು ಕೇವಲ ಜೋಶಿ ಅವರು ಮಾತ್ರ ಅಂತ ಬರ್ತದ, ಸೀಮಿತ. ನನಗೇನಾದರೂ ಮೋದಿ ಅವರ ಹತ್ರ ಹೋಗಿ ಮಾತಾಡೋ ಸ್ವಾತಂತ್ರ್ಯ ಇತ್ತು ಅಂತಂದ್ರೆ 10 ವರ್ಷದ ಹಿಂದೆ ಇವರು ದುರಾಡಳಿತದ ಬಗ್ಗೆ ನಾನು ಹೇಳಿ ಬರ್ತಿದ್ದೆ. ನಮ್ಮಂಥವ್ರಿಗೆ ಅಲ್ಲಿ ಭೇಟಿಗೆ ಅವಕಾಶ ಇರೋದಿಲ್ಲ. ಅಲ್ರಿ ಈಶ್ವರಪ್ಪನಂಥವ್ರಿಗೆ ಅಮಿತ್ ಶಾ ನಂತವ್ರು ಭೇಟಿ ಆಗೋದಿಲ್ಲ ಅಂತಂದ್ರೆ ನಮ್ಮಂಥವ್ರಿಗೆ ಮೋದಿ ಅವರು ಭೇಟಿ ಆಗಕ್ಕೆ ಸಾಧ್ಯನಾ? ನೀವು ಇನ್ನೂ ಒಂದನ್ನು ಗಮನಿಸ್ಬೋದು. ಏನು ಅಂತಂದರೆ ಕರ್ನಾಟಕದೊಳಗೆ 28 ಜನ ಸಂಸದರ ಆಯ್ಕೆಯಾಗಿ ಹೋದ್ರಲ್ಲ, ಜೋಶಿ ಅವರನ್ನು ಬಿಟ್ಟರೆ ಪ್ರಧಾನಮಂತ್ರಿಗಳ ಹತ್ರ ಯಾರಾದರೂ ನಿಮಗೆ ಕಂಡಾರನ್ನು ನನಗಂತೂ ಕಂಡಿಲ್ಲ. ಪ್ರಧಾನಮಂತ್ರಿಗಳ ಹತ್ರ ಅಂದರೆ ಇವರು ಯಾರಾದರೂ ಒಬ್ಬರು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಪರಿಚಯ ಮಾಡಿಕೊಂಡು ಬಿಟ್ರೆ ನನ್ನ ಎಲ್ಲಿ ಹೊರಗಿಟ್ಟುಗಿಟ್ಟಾರ ಅನ್ನೋದಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಯಾವ ಸಂಸದರನ್ನು ಬಿಡುವ ಪ್ರಯತ್ನವನ್ನು ಜೋಶಿ ಅವರು ಮಾಡಿಲ್ಲ, ಬಿಟ್ಟುಕೊಡುವ ಪ್ರಯತ್ನ ಮಾಡಿಲ್ಲ. ಅಂದರೆ ಒಂದು ಕಡೆಗೆ ಪ್ರಧಾನಮಂತ್ರಿಗಳನ್ನೂ ಸಹಿತ ನಿಯಂತ್ರಣ ಮಾಡುವ ಸಾಹಸವನ್ನು ಇವರು ಮಾಡಿದ್ದಾರೆ ಅನ್ನೋ ಭಾವನೆ ನಮಗೆ ಮಾಧ್ಯಮಗಳ ಮೂಲಕ, ಸಮಾಜದ ಮೂಲಕ ಗೊತ್ತಾಗಿದೆ. ತಮಗೆಲ್ಲ ಗೊತ್ತಿರಬಹುದು, ನಮ್ಮಲ್ಲಿ ಗದ್ದಿಗೌಡರು ಅವರು BJP ಸಂಸದರೇ, ನಮ್ಮಲ್ಲಿ ಶಿವಕುಮಾರ್ ಉದಾಸಿ ಅವರು BJP ಸಂಸದರೇ, ನಮ್ಮಲ್ಲಿ ಸಂಗಣ್ಣ ಕರಡಿಯವರು ಅವರು BJP ಸಂಸದರೇ, ನಮ್ಮಲ್ಲಿ ದಾವಣಗೆರೆ GM ಸಿದ್ದೇಶ್ ಅವರು BJP ಸಂಸದರೇ. ಇವರ ಹಾಗೆ ತುಳಿದು ಆಡಳಿತವನ್ನು ಮಾಡಲಿಲ್ಲ, ತಿಳಿದು ಆಡಳಿತ ಮಾಡಿದರೆ ಹೊರತಾಗಿ ಇವರಂಗೆ ಎಲ್ಲ ಸಮಾಜಗಳನ್ನ ತುಳಿದು ಆಡಳಿತ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿಲ್ಲ. ಇವತ್ತು ಅವ್ರ ಪಾಡಿಗೆ ಅವರೇ ನೊಂದುಕೊಂಡು ನಾನು ರಾಜಕಾರಣಕ್ಕೆ ಒಲ್ಲೆ, ನಾ ಚುನಾವಣೆಗೆ ಒಲ್ಲೆ ಅನ್ನುವಂಥ ಕೆಟ್ಟ ಭಾವನೆ ಅವರಿಗೆ ನೋವು, ಆ ನೋವು ಅದು ಪೇನ್ ಅದು, ಅದನ್ನು ಯಾರು ಕೇಳೋರಿಲ್ಲ. ನಾನು ಕೇಳ್ತೇನೆ, ಈಗ ಶಿವಕುಮಾರ್ ಉದಾಸಿ ಅವರು ನಾನು ಒಲ್ಲೆ ಅಂದ್ರಲ್ಲ, ಅವರನ್ನು ಯಾರಾದರೂ ರಾಷ್ಟ್ರ ಮಟ್ಟದ ನಾಯಕರು ಕುಂದಿರಿಸಿಕೊಂಡು ಯಾಕಪ್ಪ ಏನಾಗಿದೆ ನಾವಿದ್ದೇವೆ ಹೆದರಬೇಡ ಅನ್ನುವಂತಹ ಸಾಂತ್ವನದ ಮಾತನ್ನು ಆಡಿದ್ರ? 8 ಭಾಷೆಗಳನ್ನು ಬಲ್ಲವರಾಗಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಅನ್ನೋದು ನನ್ನ ಭಾವನೆ. ಅದು ನನಗೆ ಆತ್ಮೀಯರಾಗಿದ್ದರು ಅವರು ಬಹಳ ವರ್ಷಗಳಿಂದ. ಅಂತಹ ಯುವ ನಾಯಕರು ಪ್ರಧಾನಮಂತ್ರಿಗಳ ಹತ್ರ ಹೋಗ್ಲಾರ್ದಂಗೆ ಮಾಡಿರ್ತಕ್ಕಂಥದ್ದು ಇವರೇ ಕಾರಣ. ಅಂದರೆ ಯಾರಾದರೂ ಒಬ್ಬರು ಅಲ್ಲಿ ಹೋಗಿಬಿಟ್ರೆ ಅವ್ರ ಬುದ್ಧಿವಂತಿಕೆಯಿಂದ ಅವ್ರು ಆ ಕಡೆ ಸೋತ್ಕೊಂಡ್ಬಿಟ್ರೆ ನಾನು ಅಲ್ಲಿ ಇಲ್ದಂಗೆ ಆಗಿಬಿಟ್ಟೇನು, ಈ ರಾಜ್ಯದೊಳಗೆ ಕರ್ನಾಟಕ ರಾಜ್ಯದೊಳಗೆ ಏನು ನನ್ನ ಕುತಂತ್ರಗಳನ್ನು ಮಾಡಬೇಕಾಗಿದೆ ಅವಕಾಶ ಇರಲಾರ್ದಂಗೆ ಆದಿತ್ತು ಅನ್ನುವಂಥ ಭಾವನೆಯನ್ನು ಮೂಡಿಸ್ಲಿಕ್ಕಾಗಿ ಇವರು ಪ್ರಧಾನಮಂತ್ರಿಗಳ ಹತ್ರ ಯಾರನ್ನೂ ಬಿಟ್ಟಿಲ್ಲ. ತಾವು ಮತ್ತೇನಾದರೂ ಕೇಳಿ. ಎಲ್ಲರಿಗೂ ಧನ್ಯವಾದಗಳು.